ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 12ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸುದ್ದಿ ವಿಶ್ಲೇಷಣೆಗೆ ಮುನ್ನ ನಿಮಗೊಂದು ಸೂಚನೆ ಇದೆ. ಕನ್ನಡ ಐಚ್ಛಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ 13 ಅಕ್ಟೋಬರ್ ಅಂದರೆ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಗೆ ಒಂದು ಝೂಮ್ ಲೈವ್ ಸೆಷನ್ ಅನ್ನು ಹಮ್ಮಿಕೊಳ್ಳಲಾಗಿದೆ. ಈ ಸೆಷನ್ ಅನ್ನು ನೀವು ಕನ್ನಡ ಐಚ್ಛಿಕ ವಿಷಯವನ್ನು ತಗೊಂಡಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿ ಆದರೂ ಕೂಡ ನಿಮ್ಮ ಉತ್ತರಗಳನ್ನು ಯಾವ ರೀತಿಯಾಗಿ ಇನ್ನೂ ಕೂಡ ಎಂಫಸೈಸ್ ಮಾಡಿ ಬರೀಬಹುದು ಅಥವಾ ಉತ್ತರಗಳಿಗೆ ಹೆಚ್ಚು ಅಂಕಗಳನ್ನು ಪಡೆಯೋಕೆ ಯಾವ ರೀತಿಯಾಗಿ ನೀವು ಅಭ್ಯಾಸ ಮಾಡಬೇಕು, ಈ ರೀತಿಯಾಗಿ ಬೇರೆ ಬೇರೆ ವಿಚಾರಗಳಲ್ಲಿ ಕನ್ನಡ ಐಚ್ಛಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ವಿಚಾರಗಳನ್ನು ನೀವು ಈ ಸೆಷನ್ ಅನ್ನು ಅಟೆಂಡ್ ಮಾಡೋದ್ರಿಂದ ತಿಳ್ಕೊಳ್ಬೋದಾಗುತ್ತೆ. ಕನ್ನಡ ಐಚ್ಛಿಕ ವಿಷಯವನ್ನು ಪಡ್ಕೊಂಡಿರ್ತಕ್ಕಂಥ ಯಾವುದೇ ಅಭ್ಯರ್ಥಿಗಳಾದರೂ ಕೂಡ ಈ ಒಂದು ಸೆಷನ್ ಅನ್ನು ತಪ್ಪದೇ ಅಟೆಂಡ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಇಂದಿನ ಮೊದಲ ಆರ್ಟಿಕಲ್, ಎನ್ಜಿಟಿ ನೀಡ್ ನಾಟ್ ವೆಯ್ಟ್ ಫಾರ್ ಗೋಡೌಟ್ ಟು ಸೇವ್ ಎನ್ವಿರಾನ್ಮೆಂಟ್ ಸೇಸ್ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು. ದೇಶದ ಸರ್ವೋಚ್ಚ ನ್ಯಾಯಾಲಯ ತಿಳಿಸ್ತಾ ಇದೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಯಾವುದೇ ಒಂದು ಅಪ್ಲಿಕೇಶನ್ಸ್ಗಳನ್ನು ರಿಸೀವ್ ಆಗೋದಕ್ಕೋಸ್ಕರ ಕಾಯೋದು ಬೇಕಾಗೋದಿಲ್ಲ. ಬದಲಾಗಿ ಇದೊಂದು ಯುನೀಕ್ ಫೋರಮ್ ಆಗಿದೆ. ಅಂದರೆ ಇದಕ್ಕೆ ಅದರದ್ದೇ ಆದಂಥ ಪವರ್ಸ್ಗಳು ಇದೆ. ಎನ್ವಿರಾನ್ಮೆಂಟಲ್ ಇಶ್ಯೂಸ್ಗಳು ಭಾರತದಲ್ಲಿ ಆಗ್ತಿದೆ ಅಂತ ಅಂದಾಗ ಆ ಇಶ್ಯೂಸ್ಗಳನ್ನು ಸಾಲ್ವ್ ಮಾಡೋದಕ್ಕೆ, ಎನ್ವಿರಾನ್ಮೆಂಟ್ಗೆ ಹಾನಿ ಆಗದೇ ಇರುವಂತೆ ನೋಡ್ಕೊಳ್ಳೋದಕ್ಕೆ ಸುವೋಮೋಟೋ ಪವರ್ಸ್ಗಳನ್ನು ಕೂಡ ಇದು ಹೊಂದಿದೆ. ಇದು ಆ ರೀತಿ ಪವರ್ಸ್ಗಳನ್ನು ಹೊಂದಿರತಕ್ಕಂಥ ಒಂದು ಯೂನಿಕ್ ಫೋರಮ್ ಅಂತ ಹೇಳಿ ಎನ್ಜಿಟಿಯ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು. ಇಲ್ಲಿ ಎಕ್ಸೈಸ್ ಆಫ್ ಪವರ್ ಬೈ ಎನ್ಜಿಟಿ ಅನ್ನುವಂಥದ್ದು ಕೇವಲ ಇದರ ಒಂದು ಅಪ್ಲಿಕೇಶನ್ಸ್ಗಳು ಏನು ರಿಸಿಪ್ಟ್ ಆಗಿರುತ್ತೆ ಅದರ ವಿಚಾರದಲ್ಲಿ ಮಾತ್ರವೇ ಎನ್ಜಿಟಿ ಪವರನ್ನು ಎಕ್ಸೈಸ್ ಮಾಡಬೇಕು ಅನ್ನುವಂಥದ್ದೇನಿಲ್ಲ ಅಂತ ಹೇಳಿ ಕನ್ಸ್ಟೆಂಟ್ ಮಾಡೋದಿಲ್ಲ. ಬದಲಾಗಿ ಎನ್ವಿರಾನ್ಮೆಂಟ್ನ ವಿಚಾರದಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಕ್ವೆಶನ್ಸನ್ನು ರೈಸ್ ಮಾಡುವಂಥ ಯಾವುದೇ ಒಂದು ಇಶ್ಯೂ ಇದೆ ಅಂತ ಅಂದರೆ ಅಂಥ ಇಶ್ಯೂ ಸಿವಿಲ್ ನೇಚರ್ ಆಗಿದ್ದರೆ ಅಂಥದರ ವಿಚಾರದಲ್ಲಿ ಎನ್ಜಿಟಿ ಅನ್ನುವಂಥದ್ದು ತನ್ನದೇ ಆದಂಥ ಒಪಿನಿಯನನ್ನು ಇನ್ ದಿ ಆಬ್ಸೆನ್ಸ್ ಆಫ್ ಅಪ್ಲಿಕೇಶನ್, ಅದರ ವಿಚಾರವಾಗಿ ಯಾವುದೇ ಅಪ್ಲಿಕೇಶನ್ ಬಂದಿಲ್ಲ ಅಂದರೂ ಕೂಡ ಸುವೋಮೋಟೋ ಆಗಿ ಸೆಲ್ಫ್ ಇಗ್ನೈಟ್ ಆ್ಯಕ್ಷನನ್ನು ಅದರ ಬಗೆಗೆ ತಗೊಳ್ಬೋದಾಗುತ್ತೆ. ಅದರಿಂದ ಎನ್ವಿರಾನ್ಮೆಂಟಲ್ಗೆ ಯಾವುದೇ ಹಾನಿ ಆಗದಂತೆ ನೋಡ್ಕೊಳ್ಳುವಂಥ ಕಾರ್ಯವನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದನ್ನು 3 ಜಡ್ಜ್ ಬೆಂಚ್ ಅನ್ನುವಂಥದ್ದು ಇಲ್ಲಿ ತಿಳಿಸ್ತಾ ಇದೆ. ಎಂ ಕನ್ವಿಲ್ಕರ್, ಹೃಷಿಕೇಶ್ ರಾಯ್ ಮತ್ತು ಸಿ.ಟಿ. ರವಿಕುಮಾರ್ ಅವರಿದ್ದಂಥ ಜಡ್ಜ್ಮೆಂಟ್ ಈ ರೀತಿಯಾದಂಥ ಒಂದು ತೀರ್ಪನ್ನು ನೀಡಿರ್ತಕ್ಕಂಥದ್ದು. ಜಸ್ಟಿಸ್ ರಾಯ್ ಅವರ 77 ಪುಟದ ಈ ಒಂದು ಜಡ್ಜ್ಮೆಂಟ್ನಲ್ಲಿ ಸೆಂಟರ್ ಏನು ಎನ್ಜಿಟಿ ಅನ್ನುವಂಥದ್ದು ಸುವೋಮೋಟೋ ಪವರ್ಸ್ಗಳನ್ನು ತಗೊಂಡು ಕೇಸಸ್ಗಳನ್ನು ತಗೊಳ್ತಿದೆ ಅದರ ವಿರುದ್ಧವಾಗಿ ಒಂದು ಕೇಸ್ ಅನ್ನುವಂಥದ್ದು ಸೆಂಟರ್ನ ಕಡೆಯಿಂದ ಫೈಲ್ ಆಗಿತ್ತು. ಇದರ ವಿಚಾರದಲ್ಲಿ ಸೆಂಟರ್ನ ಅಬ್ಜೆಕ್ಷನ್ಸ್ಗಳನ್ನು ಡಿಸ್ಮಿಸ್ ಮಾಡಿ ಎನ್ಜಿಟಿಗೆ ಈ ರೀತಿಯ ಒಂದು ಪವರ್ ಇದೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಎನ್ಜಿಟಿ ಕೇವಲ ಒಂದು ಅಡ್ಜುಡಿಕೇಟ್ರಿ ನೇಚರ್ನಲ್ಲಿ ಕಾರ್ಯ ಮಾಡುವಂಥ ಒಂದು ಟ್ರಿಬ್ಯುನಲ್ ಅಲ್ಲ, ಬದಲಾಗಿ ಟ್ರಿಬ್ಯುನಲ್ ಅನ್ನುವಂಥದ್ದು ಇರೋದೇ ಈಕ್ವಲಿ ವೈಟಲ್ ರೋಲ್ಸ್ಗಳನ್ನು ಪರ್ಫಾರ್ಮ್ ಮಾಡೋದಕ್ಕೆ. ಹಾಗಾಗಿ ಪ್ರಿವೆಂಟಿವ್, ಅಮಿಲಿಯೋರೇಟಿವ್ ಮತ್ತು ರೆಮಿಡಿಯಲ್ ಇನ್ ನೇಚರ್ ಆಗುವಂಥ ಎಲ್ಲ ರೀತಿಯ ಕಾರ್ಯಗಳನ್ನು ಎನ್ಜಿಟಿ ಮಾಡೋದಕ್ಕೆ ಶಕ್ತವಾಗಿದೆ ಮತ್ತು ಅದಕ್ಕೆ ಆ ಪವರ್ಸ್ಗಳಿದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇರ್ತಕ್ಕಂಥದ್ದು. ಎನ್ಜಿಟಿ ಅನ್ನುವಂಥದ್ದು ಕಾಂಪ್ಲಿಮೆಂಟ್ರಿ ಆಗಿ, ಕಾಂಪಿಟೆಂಟ್ ಆಗಿ, ಸ್ಪೆಷಲೈಸ್ಡ್ ಫೋರಮ್ ಆಗಿ ಎನ್ವಿರಾನ್ಮೆಂಟಲ್ ಮಲ್ಟಿ ಡಿಸಿಪ್ಲಿನರಿ ಆ್ಯಕ್ಷನ್ಸ್ಗಳನ್ನು ತಗೊಳ್ಳುವಂಥ ಒಂದು ಫೋರಮ್ ಆಗಿ ಕಾರ್ಯ ಮಾಡುತ್ತೆ. ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂಥ ಇದುವರೆಗೂ ಕಾಂಪ್ಲೆಕ್ಸ್ ಇಶ್ಯೂಸ್ ಆಗಿ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಏನು ಡೀಲ್ ಮಾಡ್ತಾ ಇತ್ತು, ಆ ರೀತಿಯ ಮಲ್ಟಿ ಡಿಸಿಪ್ಲಿನರಿ ಇಶ್ಯೂಸ್ಗಳನ್ನು ಕೂಡ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತೆ ಅವು ಒರಿಜಿನಲ್ ಆಗಿರ್ಬೋದು ಅಥವಾ ಅಪಿಲೇಟ್ ನೇಚರ್ನಲ್ಲಿ ಇರ್ತಕ್ಕಂಥವಾಗಿರ್ಬೋದು, ಅವುಗಳನ್ನು ಕೂಡ ಎನ್ಜಿಟಿ ಅನ್ನುವಂಥದ್ದು ಡೀಲ್ ಮಾಡುತ್ತೆ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಎನ್ಜಿಟಿ ಯಾವಾಗ ಸ್ಥಾಪನೆ ಆಯಿತು, ಯಾವ ರೀತಿಯಾಗಿ ಎನ್ಜಿಟಿ ಕಾರ್ಯ ಮಾಡುತ್ತೆ, ಅದರ ಸ್ಟ್ರಕ್ಚರ್ ಯಾವ ರೀತಿ ಇದೆ, ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ 2010ರಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಆ್ಯಕ್ಟ್ನ ಅಡಿಯಲ್ಲಿ ಕಾರ್ಯರೂಪಕ್ಕೆ ಬರುತ್ತೆ. ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ, ಯಾಕೆಂದರೆ ಒಂದು ಆ್ಯಕ್ಟ್ನಿಂದ ಸೃಷ್ಟಿಯಾಗಿರ್ತಕ್ಕಂಥ ಬಾಡಿ ಆಗಿರೋದ್ರಿಂದ. ಇದೇನಾದರೂ ಸಂವಿಧಾನದಲ್ಲಿ ಮೆನ್ಷನ್ ಆಗಿದ್ರೆ ಅದನ್ನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತ ಹೇಳಿ ಕರಿತೇವೆ. ಆದರೆ ಇಲ್ಲಿ ಇದೊಂದು ಸ್ಟ್ಯಾಟ್ಯುಟರಿ ಬಾಡಿ ಅಂತ ಗುರುತಿಸ್ಕೊಳ್ಳೋದು ಯಾಕೆ ಅಂದರೆ ಒಂದು ಆ್ಯಕ್ಟ್ನ ರೂಪಾಂತರವಾಗಿ ಇದು ಫಾರ್ಮ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಯಾತಕ್ಕಾಗಿ ಎನ್ಜಿಟಿಯನ್ನು ತರಲಾಯಿತು ಅಂತಂದರೆ ಎಫೆಕ್ಟಿವ್ ಆಗಿ ಮತ್ತು ಎಕ್ಸ್ಪೆಡಿಷಿಯಸ್ ಆಗಿ ಆದಷ್ಟು ಶೀಘ್ರದಲ್ಲಿ ಎನ್ವಿರಾನ್ಮೆಂಟನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂಥ ಮತ್ತು ಫಾರೆಸ್ಟ್ಗಳನ್ನು ಕನ್ಸರ್ವೇಷನ್ ಮಾಡುವಂಥದ್ದಕ್ಕೆ ಸಂಬಂಧಪಟ್ಟಂತೆ, ನ್ಯಾಚುರಲ್ ರಿಸೋರ್ಸಸ್ಗಳನ್ನು ಕನ್ಸರ್ವೇಷನ್ ಮಾಡೋದಕ್ಕೆ ಸಂಬಂಧಪಟ್ಟಂತ ಯಾವುದೇ ಕೇಸಸ್ಗಳಾದರೂ ಅವುಗಳನ್ನು ಎಫೆಕ್ಟಿವ್ ಆಗಿ ಮತ್ತು ಎಕ್ಸ್ಪೆಡಿಷಿಯಸ್ ಆಗಿ ಆದಷ್ಟು ಶೀಘ್ರದಲ್ಲಿ ಈ ಕೇಸಸ್ಗಳನ್ನು ಡಿಸ್ಪೋಸ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅನ್ನು 2010ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಈ ಹಿಂದೆ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ಗೆ ಅಂತ ಹೇಳಿ ಅದಕ್ಕಾಗಿ ಒಂದು ಡೆಡಿಕೇಟೆಡ್ ಟ್ರಿಬ್ಯುನಲ್ ಅನ್ನು ಫಾರ್ಮ್ ಮಾಡಿದಂಥ ಕಂಟ್ರೀಸ್ಗಳು ಯಾವುದು ಅಂತ ಅಂದರೆ ಕೇವಲ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಆಗಿತ್ತು. ಹಾಗಾಗಿ ಜಗತ್ತಿನಲ್ಲೇ ಈ ರೀತಿ ಒಂದು ಸ್ಪೆಷಲೈಸ್ಡ್ ಟ್ರಿಬ್ಯುನಲ್ ಅನ್ನು ಎನ್ವಿರಾನ್ಮೆಂಟ್ನ ವಿಚಾರಕ್ಕೆ ಸ್ಥಾಪನೆ ಮಾಡಿದಂಥ 3ನೇ ದೇಶ ಅಂತ ಹೇಳಿ ಭಾರತ ಗುರುತಿಸ್ಕೊಳ್ಳುತ್ತೆ ಎನ್ಜಿಟಿಯ ಉಗಮದ ನಂತರದಲ್ಲಿ. ಎನ್ಜಿಟಿಯ ಮುಖ್ಯವಾದಂಥ ಉದ್ದೇಶ ಏನು ಅಂತ ಅಂದರೆ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ಗೆ ಸಂಬಂಧಪಟ್ಟಂತೆ ಬರುವಂಥ ಅಪ್ಲಿಕೇಶನ್ಸ್ಗಳೇನಿರುತ್ತೆ ಅವುಗಳನ್ನು 6 ತಿಂಗಳ ಒಳಗಾಗಿ ಡಿಸ್ಪೋಸಲ್ ಮಾಡಬೇಕು. ಈ ರೀತಿಯಾಗಿ ಎಕ್ಸ್ಪೆಡಿಷಿಯಸ್ ಆಗಿ ಈ ಅಪ್ಲಿಕೇಶನ್ಸ್ಗಳನ್ನು ಡಿಸ್ಪೋಸಲ್ ಮಾಡುವಂಥದ್ದು ಇದರ ಒಂದು ಕಾರ್ಯ ಆಗಿರುತ್ತೆ.
6 ಮಂತ್ಸ್ ಅನ್ನುವಂಥ ಟೈಮ್ ಫ್ರೇಮ್ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ಟೈಮನ್ನು ಕೂಡ ನಾವು ಈ ಫ್ಯಾಕ್ಟ್ಸ್ಗಳನ್ನು ತಪ್ಪದೆ ನೆನಪಿಟ್ಕೊಳ್ಬೇಕು. ಮತ್ತು ಇದರ ಸಿಟ್ಟಿಂಗ್ ಅನ್ನುವಂಥದ್ದು ಭಾರತದಲ್ಲಿ 5 ಸ್ಥಳಗಳಲ್ಲಿ ನಾವು ಕಾಣಬಹುದು. ನ್ಯೂ ಡೆಲ್ಲಿಯಲ್ಲಿ ಪ್ರಿನ್ಸಿಪಲ್ ಪ್ಲೇಸ್ ಇದ್ದರೆ ಇನ್ನು 4 ಸ್ಥಳಗಳು ಭೋಪಾಲ್, ಪುಣೆ, ಕಲ್ಕತ್ತಾ ಮತ್ತು ಚೆನ್ನೈನಲ್ಲಿರುವಂಥದ್ದು. NGTಯ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂದಾಗ ಇದರ ಚೇರ್ಪರ್ಸನ್ ಒಬ್ಬರು ಇರ್ತಾರೆ. ಅದರ ಕೆಳಗಡೆ ಜುಡಿಷಿಯಲ್ ಮೆಂಬರ್ಸ್ ಮತ್ತು ಎಕ್ಸ್ಪರ್ಟ್ ಮೆಂಬರ್ಸ್ಗಳು ಇದರ ಸದಸ್ಯರಾಗಿರ್ತಾರೆ. ಇವರ ಒಂದು ಟರ್ಮ್ ಏನು ಅಂತ ಅಂದರೆ 5 ಇಯರ್ಸ್ ಅನ್ನುವಂಥದ್ದು ನೆನಪಿರಲಿ. ಹಾಗೆ ಇವರು ಅಪಾಯಿಂಟ್ಮೆಂಟ್ ಆಗೋದಕ್ಕೆ ಎಲಿಜಿಬಲ್ ಆಗೋದಿಲ್ಲ. ಅಂದರೆ ಒಮ್ಮೆ ಇದರಲ್ಲಿ ಸದಸ್ಯರಾಗಿದ್ರು ಅಂತ ಅಂದರೆ ಅವರು ಮತ್ತೆ ಅಪಾಯಿಂಟ್ ಆಗುವಂತಿಲ್ಲ ಸದಸ್ಯರಾಗಿ. ಚೇರ್ಪರ್ಸನ್ ಆಗಿ ಅಪಾಯಿಂಟ್ ಆಗುವಂಥವ್ರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಮತ್ತು ಯಾರ ಕನ್ಸಲ್ಟೇಷನ್ ಒಟ್ಟಿಗೆ ಮಾಡ್ತಾರೆ ಅನ್ನುವಂಥದ್ದನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿನ ಸೆಲೆಕ್ಷನ್ ಕಮಿಟಿ ಅನ್ನುವಂಥದ್ದು ಕೇಂದ್ರ ಸರ್ಕಾರದವರು ಫಾರ್ಮ್ ಮಾಡಿರ್ತಾರೆ ಜುಡಿಷಿಯಲ್ ಮೆಂಬರ್ಸ್ ಮತ್ತು ಎಕ್ಸ್ಪರ್ಟ್ ಮೆಂಬರ್ಸ್ಗಳನ್ನು ಅಪಾಯಿಂಟ್ ಮಾಡೋದಕ್ಕೆ. ಹಾಗೆಯೇ ಕಡಿಮೆ ಅಂದರೂ ಕೂಡ 10 ಜನ ಸದಸ್ಯರನ್ನ, ಮ್ಯಾಕ್ಸಿಮಮ್ ಅಂದರೆ 20 ಜನ ಫುಲ್ ಟೈಮ್ ಜುಡಿಷಿಯಲ್ ಮೆಂಬರ್ಸ್ ಮತ್ತು ಎಕ್ಸ್ಪರ್ಟ್ ಮೆಂಬರ್ಸ್ಗಳನ್ನು ಈ ಟ್ರಿಬ್ಯುನಲ್ ಹೊಂದಿರಬೇಕಾಗುತ್ತೆ. NGTಯ ಮುಖ್ಯವಾದಂಥ ಫಂಕ್ಷನ್ಸ್ ಏನು ಅಂತ ಅಂದರೆ ಎನ್ವಿರಾನ್ಮೆಂಟಲ್ಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಸಬ್ಸ್ಟ್ಯಾನ್ಷಿಯಲ್ ಕ್ವೆಶನ್ ಅನ್ನ ರೈಸ್ ಮಾಡುವಂಥ ಯಾವುದೇ ಸಿವಿಲ್ ಕೇಸ್ ಆಗಿದ್ರೆ, ಸಿವಿಲ್ ಕೇಸಸ್ ಅನ್ನುವಂಥದ್ದು ತಪ್ಪದೇ ನೆನಪಿರಬೇಕು. ನಾಟ್ ಆಲ್ ದ ಕೇಸಸ್ ಬಟ್ ಆಲ್ ದ ಸಿವಿಲ್ ಕೇಸಸ್ಗಳನ್ನು ಅದರ ಒಂದು ಜುರಿಸ್ಡಿಕ್ಷನ್ ಅನ್ನುವಂಥದ್ದು ಈ ಟ್ರಿಬ್ಯುನಲ್ನ ಅಡಿಯಲ್ಲಿ ಬರುತ್ತೆ. ಎನಿ ಲೀಗಲ್ ರೈಟ್ ಏನಾದರೂ ಎನ್ವಿರಾನ್ಮೆಂಟ್ಗೆ ಸಂಬಂಧಪಟ್ಟಂತಿದ್ರೆ ಅದನ್ನು ಎನ್ಫೋರ್ಸ್ ಮಾಡುವಂಥದ್ದು ಕೂಡ ಈ ಟ್ರಿಬ್ಯುನಲ್ ನೋಡ್ಕೊಳ್ಬೋದಾದಂಥ ಒಂದು ಜವಾಬ್ದಾರಿಯಾಗಿರುತ್ತೆ. ಇನ್ನು ಒಂದು ಸ್ಟ್ಯಾಟ್ಯುಟರಿ ಅಡ್ಜುಡಿಕೇಟರಿ ಬಾಡಿಯಾಗಿ ಕೋರ್ಟ್ನ ರೀತಿಯಲ್ಲಿ ಇದು ಕಾರ್ಯ ಮಾಡುತ್ತೆ. ಒರಿಜಿನಲ್ ಜುರಿಸ್ಡಿಕ್ಷನ್ ಅನ್ನು ಬಿಟ್ಟು ಕೂಡ ಇದು NGT ಅನ್ನುವಂಥದ್ದು ಅಪಿಲೇಟ್ ಜುರಿಸ್ಡಿಕ್ಷನ್ ಅನ್ನು ಕೂಡ ಹೊಂದಿರುತ್ತೆ. ಅಪಿಲೇಟ್ ಮತ್ತು ಒರಿಜಿನಲ್ ಜುರಿಸ್ಡಿಕ್ಷನ್ ಎರಡನ್ನೂ ಕೂಡ NGT ಹೊಂದಿರುತ್ತೆ ಅನ್ನುವಂಥದ್ದು ಗೊತ್ತಿರಬೇಕು. ಯಾವುದೇ ಒಂದು ಸ್ಟೇಟ್ಮೆಂಟ್ ಅನ್ನು UPSC ಪ್ರಿಲಿಮ್ಸ್ನಲ್ಲಿ ನೀಡಿ NGT ಕೇವಲ ಅಪಿಲೇಟ್ ಜುರಿಸ್ಡಿಕ್ಷನ್ ಅನ್ನು ಹೊಂದಿದೆ ಅಥವಾ NGT ಕೇವಲ ಒರಿಜಿನಲ್ ಜುರಿಸ್ಡಿಕ್ಷನ್ ಅನ್ನು ಹೊಂದಿದೆ ಅಂದರೆ ಅದು ತಪ್ಪಾಗುತ್ತೆ. ಎರಡೂ ರೀತಿಯ ಜುರಿಸ್ಡಿಕ್ಷನ್ ಅನ್ನು NGT ಕಾರ್ಯವನ್ನು ಮಾಡುತ್ತೆ ಅನ್ನುವಂಥದ್ದು ತಿಳಿದಿರಬೇಕು. ಈ ಟ್ರಿಬ್ಯುನಲ್ ಅನ್ನುವಂಥದ್ದು ಕೋಡ್ ಆಫ್ ಸಿವಿಲ್ ಪ್ರೊಸೀಜರ್ 1908ನಲ್ಲಿ ಇರುವಂಥ ಪ್ರೊಸೀಜರ್ನಿಂದ ಇದು ಬೌಂಡ್ ಆಗಿಲ್ಲ. ಬದಲಾಗಿ ಇದು ಯಾವ ರೀತಿಯಾಗಿ ಕಾರ್ಯ ಮಾಡುತ್ತೆ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ನ್ಯಾಚುರಲ್ ಜಸ್ಟಿಸ್ನ ಅಡಿಯಲ್ಲಿ ಕಾರ್ಯ ಮಾಡುತ್ತೆ NGT. ಇದು ಕೂಡ ನಮಗೆ ಪ್ರಿಲಿಮ್ಸ್ ಪಾಯಿಂಟಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಮೇನ್ಸ್ ಉತ್ತರಗಳನ್ನು ಬರೆಯುವಾಗ ಕೂಡ ನಾವು ಇದನ್ನು ಮೆನ್ಷನ್ ಮಾಡಬಹುದಾಗುತ್ತೆ. NGT ನ್ಯಾಚುರಲ್ ಜಸ್ಟಿಸ್ನ ಅಡಿಯಲ್ಲಿ, ಆ ಪ್ರಿನ್ಸಿಪಲ್ನ ಅಡಿಯಲ್ಲಿ ಕಾರ್ಯ ಮಾಡುವಂಥದ್ದು ಅಂತ ಹೇಳಿ. ಹಾಗೆ ಇಲ್ಲಿನ ಆರ್ಡರನ್ನು, ಡಿಸಿಷನ್ಸ್ಗಳನ್ನು, ಅವಾರ್ಡನ್ನು ಪಾಸ್ ಮಾಡುವಂಥ ಸಂದರ್ಭದಲ್ಲಿ ಇದು ಪ್ರಿನ್ಸಿಪಲ್ಸ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟನ್ನು, ಪ್ರಿಕಾಷನರಿ ಪ್ರಿನ್ಸಿಪಲನ್ನು ಮತ್ತು ಪಲ್ಯೂಟರ್ ಪೇಸ್ ಪ್ರಿನ್ಸಿಪಲ್ ಅಂದರೆ ಯಾರು ಎನ್ವಿರಾನ್ಮೆಂಟನ್ನು ಪಲ್ಯೂಟ್ ಮಾಡ್ತಾರೆ ಅವರು ಅದಕ್ಕೆ ಹಣವನ್ನು ಅಥವಾ ಅದರ ಒಂದು ನಷ್ಟವನ್ನು ಭರಿಸುವಂಥ ಕಾರ್ಯವನ್ನು ಮಾಡಬೇಕು. ಈ ರೀತಿಯ ಪ್ರಿನ್ಸಿಪಲ್ಸ್ಗಳ ಆಧಾರದ ಮೇಲೆ ಇದರ ಒಂದು ಡಿಸಿಷನ್ಸ್ಗಳು ಅಥವಾ ಆರ್ಡರ್ಸ್ಗಳು ಇರುತ್ತೆ. NGT ವಿಕ್ಟಿಮ್ಸ್ ಆಫ್ ಯಾರೆಲ್ಲ ಪಲ್ಯೂಷನ್ ಮತ್ತು ಎನ್ವಿರಾನ್ಮೆಂಟಲ್ ಡ್ಯಾಮೇಜ್ಗೆ ವಿಕ್ಟಿಮ್ ಆಗಿರ್ತಾರೆ ಅಂಥವ್ರಿಗೆ ರಿಲೀಫನ್ನು, ಕಾಂಪನ್ಸೇಷನನ್ನು ಪ್ರೊವೈಡ್ ಮಾಡುವಂಥ ಆರ್ಡರನ್ನು ಕೂಡ NGT ನೀಡುವಂಥದ್ದು. ಮತ್ತು ಇದರ ಒಂದು ಆರ್ಡರ್ ಅಥವಾ ಅವಾರ್ಡ್ ಆಫ್ ಟ್ರಿಬ್ಯುನಲ್ ಅನ್ನುವಂಥದ್ದು ಎಕ್ಸಿಕ್ಯೂಟಬಲ್ ಆಸ್ ಎ ಡಿಕ್ರಿ ಆಫ್ ಸಿವಿಲ್ ಕೋರ್ಟ್. ಇದನ್ನು ಒಂದು ಸಿವಿಲ್ ಕೋರ್ಟ್ ಅಂತ ಹೇಳಿ ನಿರ್ಧಾರ ಮಾಡಿಕೊಂಡು ಇದರ ಒಂದು ಆರ್ಡರ್ಸ್ಗಳನ್ನು ಎಕ್ಸಿಕ್ಯೂಟ್ ಮಾಡಬಹುದಾಗಿರುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ NGTಯ ಚೇರ್ಪರ್ಸನ್ ಅನ್ನ ಯಾರು ಮತ್ತು ಯಾರ ಕನ್ಸಲ್ಟೇಷನ್ ಒಟ್ಟಿಗೆ ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದನ್ನು ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ UK ಆಸ್ಕ್ಸ್ ಇಂಡಿಯಾ ಟು ಅಪ್ಡೇಟ್ ಕ್ಲೈಮೇಟ್ ಗೋಲ್ಸ್ ಅನ್ನುವಂಥದ್ದು. UKಯ ಪ್ರೈಮ್ ಮಿನಿಸ್ಟರ್ ಬೋರಿಸ್ ಜಾನ್ಸನ್ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಟ್ಟಿಗೆ ಫೋನ್ ಕಾಲ್ನ ಮುಖಾಂತರವಾಗಿ ಕ್ಲೈಮೇಟ್ ಗೋಲ್ಸ್ನ ಬಗ್ಗೆ ಮಾತನಾಡಿದ್ದಾರೆ. ಭಾರತದ ಕ್ಲೈಮೇಟ್ ಗೋಲ್ಸ್ಗಳನ್ನು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಕರೆಯನ್ನು ಇವರು ನೀಡ್ತಾ ಇರತಕ್ಕಂಥದ್ದು. ಭಾರತದ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ NDC ಏನಿದೆ ಇದನ್ನು ಮೋರ್ ಆಂಬಿಷಿಯಸ್ ಆಗಿ ಮಾಡಿ ಅನ್ನುವಂಥ ಒಂದು ರಿಕ್ವೆಸ್ಟನ್ನು UKಯ ಪ್ರೈಮ್ ಮಿನಿಸ್ಟರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಇನ್ನು ಮುಂದಿನ ಕೆಲವು ವಾರಗಳಲ್ಲೇ ಯುನೈಟೆಡ್ ನೇಷನ್ ಕ್ಲೈಮೇಟ್ ಚೇಂಜ್ ಸಮ್ಮಿಟ್ ಅನ್ನು ಕಾಣಲಿದ್ದೇವೆ. ಅದಕ್ಕೆ ಮುಂಚೆ ಈ ರೀತಿಯ ಒಂದು ಸ್ಟೆಪ್ ಅನ್ನು ತಗೊಳ್ಬೇಕು ಅಂತ ಕೇಳ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಜಗತ್ತಿನಲ್ಲಿ 193 ರಾಷ್ಟ್ರಗಳು NDCಯನ್ನು ಫೈಲ್ ಮಾಡಿರ್ತಕ್ಕಂಥದ್ದು. ಆದರೆ ಅದರಲ್ಲಿ ಕೇವಲ 19 ರಾಷ್ಟ್ರಗಳು ಮಾತ್ರವೇ ಅದನ್ನು ಅಪ್ಡೇಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಭಾರತ 2016ರಲ್ಲಿ ತನ್ನ NDCಯನ್ನು, ಅದರ ಒಂದು ಕಮಿಟ್ಮೆಂಟನ್ನು ತಿಳಿಸಿತ್ತು. ಅದರ ಪ್ರಕಾರವಾಗಿ 33% ತನ್ನ ಎಮಿಷನ್ಸ್ಗಳನ್ನು 2030ರಷ್ಟೊತ್ತಿಗೆ ಕಟ್ ಮಾಡ್ತೇವೆ ಅಂತ ಹೇಳಿ. 33 ಅಂದಾಗ 2005ರ ಲೆವೆಲ್ಸ್ಗಳಲ್ಲಿ ಎಷ್ಟು ಎಮಿಟ್ ಮಾಡ್ತಾ ಇತ್ತೋ ಅದರಲ್ಲಿನ 33% ಎಮಿಷನ್ಸ್ಗಳನ್ನು ಅಂದರೆ 1/3 ಆಫ್ ದಿ ಎಮಿಷನ್ಸನ್ನು 2030 ಅಷ್ಟೊತ್ತಿಗೆ ಕಟ್ ಮಾಡ್ತೇವೆ ಅನ್ನುವಂಥ ಒಂದು ನಿರ್ಧಾರ. ಹಾಗೆ ತನ್ನ 40% ಆಫ್ ದಿ ಇನ್ಸ್ಟಾಲ್ಡ್ ಪವರ್ ಕೆಪಾಸಿಟಿಯನ್ನು ರಿನ್ಯೂವಬಲ್ ಎನರ್ಜಿ ಸೋರ್ಸಸ್ಗಳಿಂದ ತಯಾರು ಮಾಡಿಕೊಳ್ಳುವಂಥದ್ದು.
ಇದನ್ನು ಕೂಡ ಈ ಎರಡು ಕೂಡ ಭಾರತದ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ ಏನಿತ್ತು NDC 2016ರಲ್ಲಿ ನೀಡಿದ್ದು ಅದರ ಒಂದು ಭಾಗಗಳಾಗಿತ್ತು. ಹಾಗಾಗಿ ಮತ್ತು ಭಾರತ ಸರ್ಕಾರ ಕ್ಲೈಮ್ ಮಾಡುವಂಥದ್ದು ನಾವು ಅದನ್ನು ಟ್ರ್ಯಾಕ್ ಮಾಡ್ತಾ ಇದ್ದೇವೆ, ನಮ್ಮ ಟಾರ್ಗೆಟ್ಗೆ ಹತ್ತಿರದಲ್ಲೇ ನಾವಿದ್ದೇವೆ, ಅಂದರೆ ನಾವು ಅದನ್ನು ಆನ್ ಟೈಮ್ ರೀಚ್ ಮಾಡ್ತೇವೆ ಅನ್ನುವಂಥದ್ದನ್ನು ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಆದರೆ US ಮತ್ತು UK ಅನ್ನುವಂಥದ್ದು ಭಾರತ ಸೆಕೆಂಡ್ NDCಯನ್ನು ಡಿಕ್ಲೇರ್ ಮಾಡಲಿ ಅಂತ ಹೇಳಿ ಕರೆ ನೀಡ್ತಾ ಇರತಕ್ಕಂಥದ್ದು. ಹಾಗೆಯೇ ಭಾರತದ ಒಂದು ಪ್ರಾಮಿಸ್ ಏನಿದೆ, 450 ಗಿಗಾವ್ಯಾಟ್ನಷ್ಟು ರಿನ್ಯೂವಬಲ್ ಎನರ್ಜಿಯನ್ನು 2030ರಷ್ಟೊತ್ತಿಗೆ ನಾವು ಇನ್ಸ್ಟಾಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಅಂತ ಹೇಳಿ 450 ಗಿಗಾವ್ಯಾಟ್ಸ್ ಆಫ್ ರಿನ್ಯೂವಬಲ್ ಎನರ್ಜಿ ಸೋರ್ಸಸನ್ನು 2030 ಅಷ್ಟೊತ್ತಿಗೆ ಭಾರತ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಮುಂದೆ ಹೊರಟಿದೆ. ಇದನ್ನು ಕೂಡ NDC 2ನ ಮುಖಾಂತರವಾಗಿ ಅಥವಾ ಸೆಕೆಂಡ್ NDC ಅಥವಾ NDCಯನ್ನು ಅಪ್ಡೇಟ್ ಮಾಡೋದ್ರ ಮುಖಾಂತರವಾಗಿ ಡಿಕ್ಲೇರ್ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದೆ. ಹಾಗೆ ನೆಟ್ ಝೀರೋ ಕಾರ್ಬನ್ ಎಮಿಷನ್ನ ಕಡೆಗೆ ಅದನ್ನು ಅಚೀವ್ ಮಾಡೋದಕ್ಕೆ ಮತ್ತು ಅದರ ಡೆಡ್ಲೈನ್ಸ್ಗಳನ್ನು ಏನು ಬೇರೆ ಬೇರೆ ಕಂಟ್ರೀಸ್ಗಳು ಡಿಕ್ಲೇರ್ ಮಾಡಿದೆ ಅದನ್ನು ಆ ಒಂದು ಡೆಡ್ಲೈನನ್ನು ರೀಚ್ ಆಗೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು. ಕಾರ್ಬನ್ ಎಮಿಷನ್ಸ್ಗಳನ್ನು ಎಂಡ್ ಮಾಡಬೇಕು, ನೆಟ್ ಝೀರೋ ಒಂದು ಕಾರ್ಬನ್ ಎಮಿಷನನ್ನು ಅಚೀವ್ ಮಾಡುವಂಥದ್ದು, ಹಾಗೆ ಕೋಲನ್ನು ಎಲೆಕ್ಟ್ರಿಸಿಟಿಯನ್ನು ಜನರೇಟ್ ಮಾಡೋದಕ್ಕೆ ಕೋಲನ್ನು ಬಳಕೆ ಮಾಡುವಂಥದ್ದನ್ನು ಕಡಿಮೆ ಮಾಡುವಂಥದ್ದು ಅಥವಾ ಕಂಪ್ಲೀಟ್ ಆಗಿ ನಿಲ್ಲಿಸುವಂಥದ್ದು. ಇದೆಲ್ಲದರ ಮುಖಾಂತರವಾಗಿ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟ್ ಏನಿತ್ತು 2015ರಲ್ಲಿ, ಇದರ ಮುಖ್ಯವಾದಂಥ ಗುರಿ ಏನು, ಈ ಒಂದು ಸೆಂಚುರಿಯ ಕೊನೆಯಷ್ಟೊತ್ತಿಗೆ ಅಂದರೆ 2100ರಷ್ಟೊತ್ತಿಗೆ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಸ್ನಲ್ಲಿ ಇದ್ದಂಥ ಒಂದು ಟೆಂಪರೇಚರ್ ಏನಿತ್ತು ಆ ಟೆಂಪರೇಚರ್ ಅನ್ನುವಂಥದ್ದು ಕೇವಲ 2 ಡಿಗ್ರಿಗೆ ಮಾತ್ರವೇ ರೈಸ್ ಆಗುವಂತೆ ನೋಡ್ಕೊಳ್ಬೇಕು, 2 ಡಿಗ್ರಿ ಸೆಲ್ಸಿಯಸ್. ಆದಷ್ಟು ಟ್ರೈ ಮಾಡಿ ಇದನ್ನು ಕೇವಲ 1.5 ಡಿಗ್ರಿ ಸೆಲ್ಸಿಯಸ್ನಷ್ಟು ಮಾತ್ರವೇ ಹೆಚ್ಚಾಗುವಂತೆ ಅದನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂಥದ್ದು. ಇದರ ಹಿನ್ನೆಲೆಯಲ್ಲಿ ಇದನ್ನು ಅಚೀವ್ ಮಾಡಬೇಕು ಅಂತಂದರೆ NDCsಗಳನ್ನು ಅಪ್ಡೇಟ್ ಮಾಡಬೇಕಾಗತ್ತೆ. ಆ ಕಾರ್ಯವನ್ನು ಕೇವಲ 19 ಕಂಟ್ರೀಸ್ಗಳು ಮಾಡಿದೆ. ಭಾರತವು ಆ ಕಾರ್ಯವನ್ನು ಆದಷ್ಟು ಶೀಘ್ರದಲ್ಲಿ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು. ಹಿಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಟ್ಯಾಕ್ಲಿಂಗ್ ದ ಕ್ಲೈಮೇಟ್ ಕ್ರೈಸಿಸ್ ಅನ್ನುವಂಥ ಮತ್ತೊಂದು ಆರ್ಟಿಕಲನ್ನು ಕಾಣ್ಬೋದು. ಇಲ್ಲಿ ಭಾರತದಲ್ಲಿ ಈ ಕ್ಲೈಮೇಟ್ ಕ್ರೈಸಿಸನ್ನು ಮಿಟಿಗೇಷನನ್ನು ಮಾಡೋದಕ್ಕೆ ಪ್ರೆಷರ್ ಟು ಸ್ಪೀಡ್ ಅಪ್ ಮಿಟಿಗೇಷನ್ ಅನ್ನುವಂಥದ್ದು ಮತ್ತು ಅಡಾಪ್ಟೇಷನ್ ಅನ್ನುವಂಥದ್ದು ಆಲ್ ಟೈಮ್ ಹೈ ಆಗಿದೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ತಾ ಇದ್ದಾರೆ. ಕೇವಲ ಭಾರತದಲ್ಲಿ ಮಾತ್ರವೇ ಅಲ್ಲ, ಜಗತ್ತಿನ ಹಲವಾರು ರಾಷ್ಟ್ರಗಳಲ್ಲಿ ಈ ಕ್ಲೈಮೇಟ್ ಕ್ರೈಸಿಸನ್ನು ಟ್ಯಾಕಲ್ ಮಾಡೋದಕ್ಕೆ ಮಿಟಿಗೇಷನ್ ಸ್ಟೆಪ್ಸ್ಗಳನ್ನು ಸ್ಪೀಡಪ್ ಮಾಡೋದಕ್ಕೆ ಪ್ರೆಷರ್ ಅನ್ನುವಂಥದ್ದು ಎಲ್ಲ ಕಡೆಯಿಂದ ಆಗ್ತಾ ಇದೆ ಅನ್ನುವಂಥದ್ದನ್ನು ಆರ್ಟಿಕಲ್ ತಿಳಿಸ್ತಾ ಇರ್ತಕ್ಕಂಥದ್ದು. ರೀಸೆಂಟಾಗಿ ಇಂಟರ್ಗವರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ IPCC 6th ಅಸೆಸ್ಮೆಂಟ್ ರಿಪೋರ್ಟನ್ನು ವರ್ಕಿಂಗ್ ಗ್ರೂಪ್ 1 ಅನ್ನುವಂಥದ್ದು ತಿಳಿಸಿದೆ. ಅದರ ಪ್ರಕಾರವಾಗಿ 2011ರಿಂದ 2020 ಈ ಕಳೆದ ದಶಕ ಅನ್ನುವಂಥದ್ದು 1.09%ನಷ್ಟು ವಾರ್ಮರ್ ಆಗಿದೆ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಸ್ಗೆ ಕಂಪೇರ್ ಮಾಡಿದಾಗ. ಅಂದರೆ ಆ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಸಿನ ಅವಧಿ ಏನು ಅಂದರೆ 1850ಇಂದ 1900 ಈ ಸಂದರ್ಭದಲ್ಲಿ ಇದ್ದಂಥ ಟೆಂಪರೇಚರನ್ನು ನೋಡಿದಾಗ ಅದಕ್ಕೆ ಹೋಲಿಕೆ ಮಾಡಿದ್ರೆ 1.09 ಡಿಗ್ರಿ ಸೆಲ್ಸಿಯಸ್ನಷ್ಟು ಈಗಾಗಲೇ ಟೆಂಪರೇಚರ್ ಅನ್ನುವಂಥದ್ದು ಹೆಚ್ಚಾಗಿದೆ. ಹಾಗಿದ್ರೆ ಕೇವಲ 1.5 ಡಿಗ್ರಿ ಸೆಲ್ಸಿಯಸ್ನಷ್ಟು 2100ಕ್ಕೆ ಹೆಚ್ಚಾಗಬೇಕು ಅಂತ ಹೇಳಿ ನಾವು ಕಂಟ್ರೋಲ್ ಮಾಡೋದಕ್ಕೆ ಇದನ್ನು ಹೋಗೋದೇ ಆದರೆ ಗ್ಲೋಬಲ್ ವಾರ್ಮಿಂಗ್ ಥ್ರೆಶೋಲ್ಡ್ ಅನ್ನುವಂಥದ್ದು ವಾರ್ನ್ ಮಾಡ್ತಾ ಇದೆ ಹಲವಾರು ಕಂಟ್ರೀಸ್ಗಳನ್ನು. ಯಾಕೆಂದರೆ ಈ ಥ್ರೆಶೋಲ್ಡ್ ಅನ್ನುವಂಥದ್ದು ಬ್ರೀಚ್ ಆಗುವಂತೆ ಇದೆ ಅಂತ ಹೇಳಿ IPCC ರಿಪೋರ್ಟ್ ಅನ್ನುವಂಥದ್ದು ಇಂಡಿಯಾವನ್ನು ಕೂಡ ಮೋರ್ ಇಂಟೆನ್ಸ್ ಹೀಟ್ ವೇವ್ಸ್ನ ವಿಚಾರದಲ್ಲಿ ಇಂಡಿಯಾಕ್ಕೂ ಕೂಡ ವಾರ್ನ್ ಮಾಡ್ತಾ ಇದೆ. ಹಾಗೆ ಹೆವಿ ಮಾನ್ಸೂನ್ಸ್ಗಳಾಗ್ಬೋದು ಮತ್ತು ವೆದರ್ ಎಕ್ಸ್ಟ್ರೀಮ್ಸ್ಗಳು ಭಾರತದಲ್ಲಿ ಫ್ಯೂಚರ್ನಲ್ಲಿ ರೈಸ್ ಆಗ್ಬೋದು ಅನ್ನುವಂಥದ್ದನ್ನು ತಿಳಿಸ್ತಾ ಇರ್ತಕ್ಕಂಥದ್ದು. ಗ್ಲೋಬಲ್ ಕ್ಲೈಮೇಟ್ ರಿಸ್ಕ್ ಇಂಡೆಕ್ಸ್ 2021 ನೋಡಿದಾಗ ಇಂಡಿಯಾ ಅನ್ನುವಂಥದ್ದು ಇದರಲ್ಲಿ 7th ಮೋಸ್ಟ್ ಅಫೆಕ್ಟೆಡ್ ಕಂಟ್ರಿಯಾಗಿ ಕಾಣಿಸ್ಕೊಳ್ಳುತ್ತೆ ವೆದರ್ ಎಕ್ಸ್ಟ್ರೀಮ್ಸ್ಗಳಿಂದಾಗಿ. ಭಾರತದಲ್ಲಿನ ಬೇರೆ ಬೇರೆ ರೀಜನ್ಸ್ಗಳಲ್ಲಿ ಕ್ಲೈಮೇಟ್ ಚೇಂಜಿಗೆ ಮಾಡುವಂಥ ರೆಸ್ಪಾನ್ಸಸ್ಗಳು ವೇರಿ ಆಗೋದ್ರಿಂದ ವೇರಿಯಸ್ ಲೆವೆಲಲ್ಲಿ ಆಗ್ರೋ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗಳು ಅಥವಾ ಸೋಷಿಯೋ ಎಕನಾಮಿಕ್ ಕಂಡೀಷನ್ಸ್ಗಳು ಬೇರೆ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ತಾ ಇರತಕ್ಕಂಥದ್ದು. ಹಾಗಾಗಿ ಅಡಾಪ್ಟೇಷನ್ ಸ್ಟ್ರಾಟಜೀಸ್ಗಳನ್ನು ಅಡಾಪ್ಟ್ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನು ಆರ್ಟಿಕಲ್ನಲ್ಲಿ ನಾವು ಕಾಣ್ಬೋದಾಗುತ್ತೆ. 450 ಗಿಗಾವ್ಯಾಟ್ಸ್ನಷ್ಟು ರಿನ್ಯೂವಬಲ್ ಎನರ್ಜಿಯನ್ನು 2030ರಷ್ಟೊತ್ತಿಗೆ ಭಾರತ ಇನ್ಸ್ಟಾಲ್ ಮಾಡೋದ್ರ ಬಗ್ಗೆ ಏನು ಭಾರತದ ಟಾರ್ಗೆಟ್ ಇದೆ ಅದನ್ನು ಆದಷ್ಟು ಶೀಘ್ರದಲ್ಲಿ ನಾವು ಇನಿಷಿಯೇಟ್ ಮಾಡಬೇಕು. ಮತ್ತು ಮೆಗಾ ಸೋಲಾರ್ ಪ್ಲಾಂಟ್ಸ್ಗಳನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು, ಗ್ರೀನ್ ಹೈಡ್ರೋಜನ್ ಮಿಷನನ್ನು ಏನು ಇತ್ತೀಚೆಗೆ ತಂದಿರ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕನ್ನುವಂಥದ್ದು. ನೀತಿ ಆಯೋಗದ ಶೂನ್ಯ ಪ್ರೋಗ್ರಾಮ್ ಆಗಿರ್ಬೋದು, ಇದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಅದರ ಅಡಾಪ್ಷನನ್ನು ಆಕ್ಸಲರೇಟ್ ಮಾಡೋದಕ್ಕೆ ಅಂತ ತಂದಿರ್ತಕ್ಕಂಥ ಒಂದು ಪ್ರೋಗ್ರಾಮ್ ಆಗಿದೆ. ಇದು ಕೂಡ ಹೆಚ್ಚಿನ ಒಂದು ಕ್ಲೀನ್ ಟೆಕ್ನಾಲಜೀಸ್ಗಳ ಅಡಾಪ್ಷನ್ ಕಡೆಗೆ ಇದು ಹೆಚ್ಚಿನ ಎಫರ್ಟನ್ನು ಹಾಕಬೇಕನ್ನುವಂಥದ್ದು. ಹಾಗೆ ಕ್ಲೈಮೇಟ್ ರಿಸ್ಕ್ ಅನ್ನುವಂಥದ್ದು ಎಸ್ಕಲೇಟ್ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಅಡಾಪ್ಟೇಷನ್ ಸ್ಟ್ರಾಟಜೀಸ್ಗಳನ್ನು ಅರ್ಜೆಂಟಾಗಿ ನಾವು ಅಡಾಪ್ಟ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇದೆ ಅನ್ನುವಂಥದ್ದು. ಹಾಗೆ ಡೆಡಿಕೇಟೆಡ್ ಇನಿಷಿಯೇಟಿವ್ಸ್ಗಳಾದಂಥ ನ್ಯಾಷನಲ್ ಆಕ್ಷನ್ ಪ್ಲಾನ್ ಆನ್ ಕ್ಲೈಮೇಟ್ ಚೇಂಜ್ ಮತ್ತು ನ್ಯಾಷನಲ್ ಅಡಾಪ್ಟೇಷನ್ ಫಂಡ್ ಈ ರೀತಿಯ ಇನಿಷಿಯೇಟಿವ್ಸ್ಗಳನ್ನುವಂಥದ್ದು ಆದಷ್ಟು ಶೀಘ್ರದಲ್ಲಿ ಕಾರ್ಯರೂಪಕ್ಕೆ ಬರಬೇಕನ್ನುವಂಥದ್ದು. ಕ್ಲೈಮೇಟ್ ಚೇಂಜನ್ನು, ಫುಡ್ ಸೆಕ್ಯೂರಿಟಿಯನ್ನು, ಲೈವ್ಲಿಹುಡ್ ಪರ್ಸ್ಪೆಕ್ಟಿವ್ಸ್ಗಳನ್ನು ಇವೆಲ್ಲವನ್ನು ಕೂಡ
ಸೆಂಟ್ರಲ್ ಒಂದು ಡೆವಲಪ್ಮೆಂಟ್ ಸೆಂಟ್ರಿಕ್ ಅಪ್ರೋಚ್ನ ರೂಪದಲ್ಲಿ ತರುವಂಥ ಒಂದು ಅಲೈನ್ಮೆಂಟ್ ಮಾಡುವಂಥ ರೀತಿಯಲ್ಲಿ ಕೆಲವೊಂದು ಸ್ಟ್ರಾಟಜೀಸ್ಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂಥದ್ದು ಮತ್ತು ಇದೆಲ್ಲದರ ಮುಖಾಂತರವಾಗಿ ಕ್ಲೈಮೇಟ್ ಕ್ರೈಸಿಸನ್ನು ಟ್ಯಾಕಲ್ ಮಾಡಬೇಕು ಮತ್ತು ಇದು ಶೀಘ್ರದಲ್ಲೇ ಆಗಬೇಕು. ಯಾಕೆಂದರೆ ಇವತ್ತಿನ ರಿಪೋರ್ಟನ್ನು ನಾವು ನೋಡಿದಾಗ ನಮ್ಮ ಈ ಒಂದು ಗುರಿ ಏನಿದೆ 2100ರಷ್ಟೊತ್ತಿಗೆ ಕೇವಲ 2 ಡಿಗ್ರಿ ಸೆಲ್ಸಿಯಸ್ನಷ್ಟು ರೈಸ್ ಆಗಬೇಕು. ಇಲ್ಲ ಅಂತಂದರೆ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗೋದ್ರಿಂದ ಬೇರೆ ರೀತಿಯ ಅಡ್ವರ್ಸ್ ಇಂಪ್ಯಾಕ್ಟ್ಸ್ಗಳನ್ನು ಕಾಣಬೇಕಾಗತ್ತೆ. ಈ ರೀತಿ ಅಡ್ಯಾಪ್ಟೇಷನ್ ಮತ್ತು ರೆಸಿಲಿಯನ್ಸನ್ನು ಸ್ಟ್ರೆಂಥನ್ ಮಾಡೋದಕ್ಕೆ ಅಂತ ಹೇಳಿ ಭಾರತ ಮುಖ್ಯವಾಗಿ ಏನೆಲ್ಲ ಕಾರ್ಯಗಳನ್ನು ಮಾಡ್ಬೋದು ಅಂತಂದರೆ ಕ್ಲೈಮೇಟ್ ಚೇಂಜ್ ಮತ್ತು ಹೈ ಕ್ವಾಲಿಟಿ ಮೆಟ್ರಾಲಜಿಕಲ್ ಡೇಟಾದ ಮುಖಾಂತರವಾಗಿ ಕ್ಲೈಮೇಟ್ ಚೇಂಜಿಗೆ ಪ್ರಿಪೇರ್ಡ್ ಆಗಬೇಕಾಗತ್ತೆ. ಹಾಗೆಯೇ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ಗಳನ್ನು ಫೋರ್ಕಾಸ್ಟಿಂಗನ್ನು ಇಂಪ್ರೂವ್ ಮಾಡಬೇಕು. ಹಾಗೆ ಕ್ರೈಸಿಸನ್ನು ಬೆಟರ್ ಆಗಿ ನಾವು ಟ್ಯಾಕಲ್ ಮಾಡೋದಕ್ಕೆ ಅಂತ ಹೇಳಿ ಪ್ರೀಮಿಯರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ಗಳು ರೀಜನಲ್ ಕ್ಲೈಮೇಟ್ ಪ್ರೊಜೆಕ್ಷನ್ಸ್ಗಳನ್ನು ರೋಬೋಸ್ಟ್ ರಿಸ್ಕ್ ಅಸೆಸ್ಮೆಂಟ್ಸ್ಗಳ ಮುಖಾಂತರವಾಗಿ ಡೆವಲಪ್ ಮಾಡಬೇಕಾಗತ್ತೆ. ಹಾಗೆ ಸಸ್ಟೈನಬಲ್ ಪ್ರೊಡಕ್ಷನ್ ಸಿಸ್ಟಮ್ಸ್ಗಳನ್ನು ಡೆವಲಪ್ ಮಾಡಬೇಕು. ಇಟ್ ಈಸ್ ನೆಸಸರಿ ಯಾತಕ್ಕೆ ಅಂತ ಅಂದರೆ ವೆಲ್ ಫಂಕ್ಷನಿಂಗ್ ಮಾರ್ಕೆಟ್ಸ್ಗಳು, ಎನ್ವಿರಾನ್ಮೆಂಟಲಿ ಫ್ರೆಂಡ್ಲಿ ಪ್ರಾಡಕ್ಟ್ಸ್ಗಳು ನಮಗೆ ಬೇಕಾಗುವಂಥ ಹಿನ್ನೆಲೆಯಲ್ಲಿ. ಹಾಗೆ ಇವೆಲ್ಲದಕ್ಕೂ ಕೂಡ ಬಿಹೇವಿಯರಲ್ ಚೇಂಜ್ ಅನ್ನುವಂಥದ್ದು ಆಗಬೇಕಾಗಿರ್ತಕ್ಕಂಥದ್ದು. ಮೂರನೇದಾಗಿ ಮುಖ್ಯವಾಗಿ ಪ್ರೈವೇಟ್ ಸೆಕ್ಟರ್ ಪಾರ್ಟಿಸಿಪೇಷನನ್ನು ಎನ್ಕರೇಜ್ ಮಾಡಬೇಕಾಗತ್ತೆ ಅಡಾಪ್ಟೇಷನ್ ಟೆಕ್ನಾಲಜೀಸ್ಗಳಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ. ಮತ್ತು ಡಿಸೈನಿಂಗ್, ಇಂಪ್ಲಿಮೆಂಟಿಂಗ್ ಇನೋವೇಟಿವ್ ಕ್ಲೈಮೇಟ್ ಸರ್ವಿಸಸ್ಗಳ ಕಾರ್ಯದಲ್ಲಿ ಪ್ರೈವೇಟ್ ಸೆಕ್ಟರ್ನ ಪಾರ್ಟಿಸಿಪೇಷನ್ ಬಹಳನೇ ಮುಖ್ಯ ಆಗುತ್ತೆ. ಅಗ್ರಿಕಲ್ಚರ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಇನ್ಶೂರೆನ್ಸ್ ಮತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ನ ವಿಚಾರದಲ್ಲಿ ಸೊಲ್ಯೂಷನ್ಸ್ಗಳನ್ನು ನೀಡೋದಕ್ಕೆ, ಕ್ಲೈಮೇಟ್ ಸರ್ವಿಸಸ್ಗಳನ್ನು ಇನೋವೇಟಿವ್ ಆಗಿ ನೀಡೋದಕ್ಕೆ ಪ್ರೈವೇಟ್ ಪಾರ್ಟಿಸಿಪೇಷನ್ ಅನ್ನುವಂಥದ್ದು ಬಹಳನೇ ಮುಖ್ಯ ಆಗುತ್ತೆ. ನಾಲ್ಕನೇದಾಗಿ ಮ್ಯಾಂಗ್ರೂವ್ಸ್ಗಳನ್ನು ಮತ್ತು ಭಾರತದಲ್ಲಿನ ಕಾಡುಗಳನ್ನು ಕ್ಲೈಮೇಟ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳನ್ನು ನಾವು ರಿಸ್ಕ್ಗಳನ್ನು ಫೇಸ್ ಮಾಡ್ತಿದೆ ಅದರಿಂದ ಅದನ್ನು ಅಡ್ರೆಸ್ ಮಾಡೋದಕ್ಕೆ ಅಂತ ಹೇಳಿ ಟ್ರೆಡಿಷನಲ್ ನಾಲೆಡ್ಜ್ ಮತ್ತು ಸೈಂಟಿಫಿಕ್ ಎವಿಡೆನ್ಸ್ಗಳನ್ನು ಮತ್ತು ಲೋಕಲ್ ಮತ್ತು ನಾನ್ ಸ್ಟೇಟ್ ಆ್ಯಕ್ಟರ್ಸ್ಗಳನ್ನು, ಪ್ರೈವೇಟ್ ಪ್ಲೇಯರ್ಸ್ಗಳನ್ನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಕೊಳ್ಳುವಂತೆ ಮಾಡಬೇಕು. ಟ್ರೆಡಿಷನಲ್ ನಾಲೆಡ್ಜ್ ಮತ್ತು ಸೈಂಟಿಫಿಕ್ ಎವಿಡೆನ್ಸನ್ನು ಬ್ಲೆಂಡ್ ಮಾಡಬೇಕು. ಐದನೇದಾಗಿ ಮೇಜರ್ ಸೋಷಿಯಲ್ ಪ್ರೊಟೆಕ್ಷನ್ ಸ್ಕೀಮ್ಸ್ಗಳನ್ನು ಕ್ಲೈಮೇಟ್ ಪ್ರೂಫ್ಡ್ ಆಗಿ ಇವುಗಳನ್ನು ದೇ ಮಸ್ಟ್ ಬಿ ಕ್ಲೈಮೇಟ್ ಪ್ರೂಫ್ಡ್ ಆ ರೀತಿಯಾಗಿ ನೋಡ್ಕೊಳ್ಬೇಕಾಗತ್ತೆ. ಮೇಜರ್ ಸೋಷಿಯಲ್ ಪ್ರೊಟೆಕ್ಷನ್ ಸ್ಕೀಮ್ಸ್ಗಳು ಕ್ಲೈಮೇಟಿಗೆ ಯಾವುದೇ ರೀತಿಯಾಗಿ ತೊಂದರೆ ಮಾಡದಂತೆ ಇದೆಯಾ ಅನ್ನುವಂಥದ್ದು ಚೆಕ್ ಅನ್ನುವಂಥದ್ದು ಆಗಬೇಕಾಗತ್ತೆ. ಈ ಒಂದು ಗೋಲನ್ನು ಅಚೀವ್ ಮಾಡೋದಕ್ಕೆ ಪ್ರೊಆಕ್ಟಿವ್ ಮತ್ತು ಟೈಮ್ಲಿ ನೀಡ್ ಬೇಸ್ಡ್ ಅಡಾಪ್ಟೇಷನ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕ್ಲೈಮೇಟ್ ಚೇಂಜಿನ ಈ ಕ್ಲೈಮೇಟ್ ಕ್ರೈಸಿಸನ್ನು ನಾವು ಟ್ಯಾಕಲ್ ಮಾಡಬೇಕು ಅಂತ ಅಂದರೆ ಈ ರೀತಿಯಾಗಿ ಭಾರತ ಸ್ಟೆಪ್ಸ್ಗಳನ್ನು ತಗೊಳ್ಬೇಕು ಅನ್ನೋದಕ್ಕೆ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಇದಾಗುತ್ತೆ. ಇದರಲ್ಲಿ ಇರ್ತಕ್ಕಂಥ ಸಾಕಷ್ಟು ಪಾಯಿಂಟ್ಸ್ಗಳೇನಿತ್ತು ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಎನ್ವಿರಾನ್ಮೆಂಟಲ್ ರಿಲೇಟೆಡ್ ಆಗಿ ಎನ್ವಿರಾನ್ಮೆಂಟಲ್ ಕ್ರೈಸಿಸನ್ನು ಅಥವಾ ಕ್ಲೈಮೇಟ್ ಕ್ರೈಸಿಸನ್ನು, ಗ್ಲೋಬಲ್ ವಾರ್ಮಿಂಗ್ ಅನ್ನುವಂಥ ಎಫೆಕ್ಟ್ ಏನಾಗ್ತಿದೆ ಇದೆಲ್ಲವನ್ನು ಯಾವ ರೀತಿಯಾಗಿ ತಡಿಬೇಕು ಅನ್ನೋದನ್ನು ಬಂದಾಗ ಭಾರತದಲ್ಲಿ ಈ ರೀತಿಯ ಮೆಷರ್ಸ್ಗಳನ್ನು ತಗೊಳ್ಬೋದು ಅನ್ನುವಂಥದ್ದನ್ನು ನಾವು ನಮ್ಮ ಉತ್ತರಗಳಲ್ಲಿ ಬರಿಬೋದಾಗುತ್ತೆ. ಕೀ UN ಬಯೋಡೈವರ್ಸಿಟಿ ಸಮ್ಮಿಟ್ ಅನ್ನುವಂಥದ್ದು ಚೀನಾದಲ್ಲಿ ಓಪನ್ ಆಗ್ತಿದೆ ಅನ್ನುವಂಥದ್ದನ್ನು ಮತ್ತೊಂದು ಆರ್ಟಿಕಲ್ ಇಲ್ಲಿ ನಮಗೆ ತಿಳಿಸ್ತಾ ಇದೆ. ಇಲ್ಲಿ UN ಸಮ್ಮಿಟ್ ಅನ್ನುವಂಥದ್ದು ಬಯೋಡೈವರ್ಸಿಟಿಯನ್ನು ಪ್ರೊಟೆಕ್ಟ್ ಮಾಡೋದ್ರ ಬಗ್ಗೆ ಮಾತನಾಡ್ತಾ ಇದೆ. ಆನ್ಲೈನ್ನಲ್ಲಿ ಈ ಒಂದು ಸಮ್ಮಿಟ್ ಅನ್ನುವಂಥದ್ದು ಜರುಗಲಿರ್ತಕ್ಕಂಥದ್ದು ಎಕೋಸಿಸ್ಟಮ್ಸ್ಗಳನ್ನು ಪ್ರೊಟೆಕ್ಟ್ ಮಾಡೋದ್ರ ಬಗ್ಗೆ ಮತ್ತು ಮಾಸ್ ಎಕ್ಸ್ಟಿಂಕ್ಷನ್ ಅನ್ನುವಂಥದ್ದು ಏನಾಗುತ್ತೆ ಅದನ್ನು ಪ್ರಿವೆಂಟ್ ಮಾಡೋದ್ರ ಬಗ್ಗೆ ಇಲ್ಲಿ ಮಾತನಾಡ್ತಾ ಇದೆ. COP26 ಅನ್ನುವಂಥದ್ದು ಕ್ಲೈಮೇಟ್ ಕಾನ್ಫರೆನ್ಸ್ ಅನ್ನುವಂಥದ್ದು ನಡೆಯೋದಕ್ಕೆ ಕೆಲವೇ ವೀಕ್ಸ್ಗಳ ಹಿಂದೆ ಈ ಒಂದು UN ಸಮ್ಮಿಟ್ ಅನ್ನುವಂಥದ್ದು ನಡೀತಾ ಇರ್ತಕ್ಕಂಥದ್ದು. ಚೈನಾದ ಕ್ಯಾಪಿಟಲ್ ಬೀಜಿಂಗ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಪೊಲ್ಯೂಟರ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವಾಗ US ಅನ್ನುವಂಥದ್ದು, ವಾಷಿಂಗ್ಟನ್ ಅನ್ನುವಂಥದ್ದು ಇಂಟರ್ನ್ಯಾಷನಲ್ ಕಮಿಟ್ಮೆಂಟ್ನಿಂದ ದೂರ ಉಳಿಯೋದಕ್ಕೆ ಪ್ರಾರಂಭ ಮಾಡ್ತು ಎನ್ವಿರಾನ್ಮೆಂಟ್ನ ವಿಚಾರದಲ್ಲಿ, ಆಗ ಬೀಜಿಂಗ್ ಕೂಡ ವರ್ಲ್ಡ್ ಲೀಡರ್ನ ರೀತಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ಕೊಳ್ತಿರೋದನ್ನು ನೋಡ್ಬೋದಾಗುತ್ತೆ. ಈ ಆನ್ಲೈನ್ ಸಮ್ಮಿಟ್ ಅನ್ನುವಂಥದ್ದು ಒಂದು ಸ್ಟೇಜನ್ನು ಸೆಟ್ ಮಾಡ್ತಾ ಇದೆ ಫೇಸ್ ಟು ಫೇಸ್ ಮೀಟಿಂಗನ್ನು ಮಾಡೋದಕ್ಕೆ ಬಯೋಲಾಜಿಕಲ್ ಡೈವರ್ಸಿಟಿಯನ್ನು ಕಾಪಾಡೋದಂಥ ವಿಚಾರದಲ್ಲಿ. ಕನ್ವೆನ್ಷನ್ ಆನ್ ಬಯೋಲಾಜಿಕಲ್ ಡೈವರ್ಸಿಟಿ CBD ಏನಿದೆ ಇದರ ಒಂದು ನ್ಯೂ ಟಾರ್ಗೆಟ್ಸ್ಗಳನ್ನು ಡಿಸ್ಕಸ್ ಮಾಡೋದಕ್ಕೆ, ಎಕೋಸಿಸ್ಟಮ್ಸ್ಗಳನ್ನು 2030ರಷ್ಟೊತ್ತಿಗೆ ಯಾವ ರೀತಿಯಾಗಿ ಪ್ರೊಟೆಕ್ಟ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋದಕ್ಕೆ UN ಬಯೋಡೈವರ್ಸಿಟಿ ಸಮ್ಮಿಟ್ ಅನ್ನುವಂಥದ್ದು ಚೀನಾದಲ್ಲಿ ಓಪನ್ ಆಗಲಿದೆ ಅನ್ನುವಂಥದ್ದನ್ನು ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ UN ಬಯೋಡೈವರ್ಸಿಟಿ ಸಮ್ಮಿಟ್ ಎಲ್ಲಿ ಜರುಗ್ತು ಈ ವರ್ಷ ಅಂದಾಗ ಚೀನಾ ಅನ್ನುವಂಥದ್ದು ನೆನಪಿರಬೇಕು. ಕಳೆದ 3 ಆರ್ಟಿಕಲ್ಸ್ಗಳನ್ನು ಕೂಡ ನಾವು GS ಪೇಪರ್ 3ನ ಅಡಿಯಲ್ಲಿ, ಬಯೋಡೈವರ್ಸಿಟಿ ಅಡಿಯಲ್ಲಿ, ಕನ್ಸರ್ವೇಷನ್ ಅಡಿಯಲ್ಲಿ, ಕ್ಲೈಮೇಟ್ ಚೇಂಜ್ ಸಿಲೆಬಸ್ನ ಅಡಿಯಲ್ಲಿ ಈ ಎಲ್ಲ ಸಿಲೆಬಸ್ಗಳ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಕಿಲ್ಲಿಂಗ್ ಆಫ್ ಮೈನಾರಿಟೀಸ್ ಅ ಥ್ರೆಟ್ ಟು ಡೆಮೊಕ್ರೆಟಿಕ್ ಫ್ಯಾಬ್ರಿಕ್ ಆಫ್ ಇಂಡಿಯಾ ಅಂತ ಹೇಳಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿನ ಪ್ಯಾನಲ್ ಅನ್ನುವಂಥದ್ದು J&K ಗೌರ್ಮೆಂಟಿಗೆ ನೋಟಿಸಸ್ಗಳನ್ನು ಇಶ್ಯೂ ಮಾಡಿದೆ. ಹಾಗೆ ಪೊಲೀಸರಿಗೂ ಕೂಡ ನೋಟಿಸನ್ನು ಇಶ್ಯೂ ಮಾಡಿರ್ತಕ್ಕಂಥದ್ದು ಅಟ್ಯಾಕ್ಸ್ಗಳ ವಿಚಾರದಲ್ಲಿ. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನುವಂಥದ್ದು ಜಮ್ಮು ಕಾಶ್ಮೀರದ ಗೌರ್ಮೆಂಟ್ ಮತ್ತು ಪೊಲೀಸರಿಗೆ ರೀಸೆಂಟ್ ಆಗಿ ಏನು ಟಾರ್ಗೆಟೆಡ್ ಕಿಲ್ಲಿಂಗ್ ಆಫ್ ಸಿವಿಲಿಯನ್ಸ್ ಅನ್ನುವಂಥದ್ದು, ಅದರಲ್ಲೂ ಮೈನಾರಿಟಿ ಕಮ್ಯುನಿಟೀಸ್ಗಳ ಸಿವಿಲಿಯನ್ಸ್ಗಳ ಮೇಲೆ ಟಾರ್ಗೆಟೆಡ್ ಕಿಲ್ಲಿಂಗ್ ಅನ್ನುವಂಥದ್ದು ಆಗ್ತಾ ಇದೆ. ಇದರ ಹಿನ್ನೆಲೆಯಲ್ಲಿ NHRC ಅವರು ನೋಟಿಸಸ್ ಅನ್ನು ಇಲ್ಲಿ ಇಶ್ಯೂ ಮಾಡಿರ್ತಕ್ಕಂಥದ್ದು ಜಮ್ಮು ಕಾಶ್ಮೀರದ ಗೌರ್ಮೆಂಟ್ ಮತ್ತು ಪೊಲೀಸರಿಗೆ.
ಭಾರತದ ಸಿವಿಲಿಯನ್ಸ್ಗಳನ್ನ ಕಿಲ್ಲಿಂಗ್ ಮಾಡ್ತಿರ್ತಕ್ಕಂಥ ಈ ಒಂದು ಪೇನ್ಫುಲ್ ಇನ್ಸಿಡೆಂಟ್ ಅನ್ನುವಂಥದ್ದು ನಮ್ಮ ಡೆಮೊಕ್ರೆಟಿಕ್ ಫ್ಯಾಬ್ರಿಕ್ಕಿಗೆ ಒಂದು ಸೀರಿಯಸ್ ಥ್ರೆಟ್ ಆಗಿ ಕಾಣಿಸ್ಕೊಳ್ತಾ ಇದೆ. ಏಕೆಂದರೆ ಪೀಪಲ್ಸ್ ರೈಟ್ ಟು ಲೈಫ್ ಅನ್ನುವಂಥದ್ದು ಒಂದು ಫಂಡಮೆಂಟಲ್ ರೈಟ್ ಆಗಿದ್ದು ಕೂಡ ಅದನ್ನ ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ನಮ್ಮ ಒಂದು ಡೆಮೊಕ್ರೆಟಿಕ್ ಫ್ಯಾಬ್ರಿಕ್ಕಿಗೆ ಒಂದು ಥ್ರೆಟ್ನ ರೀತಿಯಲ್ಲಿ ಈ ಒಂದು ಇನ್ಸಿಡೆಂಟ್ ಆಗ್ತಾ ಇರ್ತಕ್ಕಂಥದ್ದು. ರೈಟ್ ಟು ಲೈಫ್, ಲಿಬರ್ಟಿ, ಇಕ್ವಾಲಿಟಿ, ಡಿಗ್ನಿಟಿ ಅನ್ನುವಂಥದ್ದು ಅಬ್ಸರ್ವ್ ಆಗಬೇಕಾಗುತ್ತೆ. ಆದ್ರೆ ಇಲ್ಲಿ ತೊಡಕಾಗ್ತಿರ್ತಕ್ಕಂಥದ್ದು ಟಾರ್ಗೆಟೆಡ್ ಕಿಲ್ಲಿಂಗ್ ಆಗ್ತಾ ಇದೆ. ಕಾಶ್ಮೀರಿ ಮುಸ್ಲಿಮರನ್ನು ಹೊರತುಪಡಿಸಿ ಇನ್ನುಳಿದಂಥ ಸಿವಿಲಿಯನ್ಸ್ಗಳದ್ದು. ಇದರ ಒಂದು ಉದ್ದೇಶ ಏನು ಅಂತ ಅಂದ್ರೆ ನಾನ್ ಮುಸ್ಲಿಮ್ಸ್ಗಳು ಯಾರಿದ್ದಾರೆ ಅವರನ್ನ ಈ ವ್ಯಾಲಿಯಿಂದ ಆಚೆ ಇಡುವಂಥದ್ದಾಗಿರ್ಬೋದು. ಹಾಗಾಗಿ ಗ್ರಾಸ್ ವೈಲೇಷನ್ ಆಫ್ ಹ್ಯೂಮನ್ ರೈಟ್ಸ್ ಆಫ್ ಮೈನಾರಿಟಿ ಕಮ್ಯುನಿಟೀಸ್ ಆಗ್ತಾ ಇದೆ ಈ ವ್ಯಾಲಿನಲ್ಲಿ ಅಂತ ಹೇಳಿ NHRC ಅವರು ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ JNK ಗವರ್ಮೆಂಟ್ಗೆ, ಪೊಲೀಸಿಗೆ ನೋಟಿಸಸ್ ಅನ್ನ ಇಶ್ಯೂ ಮಾಡ್ತಿರ್ತಕ್ಕಂಥದ್ದು. ಕಮಿಷನ್ ಅನ್ನುವಂಥದ್ದು ಈ ನ್ಯೂಸ್ ರಿಪೋರ್ಟ್ಸ್ ಏನಿದೆ 2 ಗವರ್ಮೆಂಟ್ ಸ್ಕೂಲ್ ಟೀಚರ್ಸ್ಗಳ ಕಿಲ್ಲಿಂಗ್ ಆಗಿರ್ತಕ್ಕಂಥದ್ದು, ಸುಪೀಂದರ್ ಕೌರ್ ಮತ್ತು ದೀಪಕ್ ಚಂದ್ ಅನ್ನುವಂಥವ್ರು. ಇವರು ಸಿಖ್ ಮತ್ತು ಹಿಂದೂ ರಿಲಿಜಿಯನ್ಗೆ ಸಂಬಂಧಪಟ್ಟಂತವ್ರು. ಇಲ್ಲಿ ನಾನ್ ಮುಸ್ಲಿಮ್ಸ್ಗಳ ಟಾರ್ಗೆಟಿಂಗ್ ಅನ್ನುವಂಥದ್ದು ಆಗ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ NHRC ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ, NHRC 1993ರಲ್ಲಿ ಒಂದು ಸ್ಟ್ಯಾಟ್ಯುಟರಿ ಬಾಡಿಯಾಗಿ ಎಸ್ಟಾಬ್ಲಿಷ್ ಆಗುತ್ತೆ. ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ನ ಅಡಿಯಲ್ಲಿ, ಯಾವುದೇ ಒಂದು ಆಕ್ಟ್ನ ಅಡಿಯಲ್ಲಿ ಬರುವಂತ ಒಂದು ಸಂಸ್ಥೆಯನ್ನ ಸ್ಟ್ಯಾಟ್ಯುಟರಿ ಬಾಡಿ ಅಂತ ಹೇಳಿ ಗುರುತಿಸ್ತೇವೆ ಅಂತ ಈಗಾಗಲೇ ನಾವು ಡಿಸ್ಕಸ್ ಮಾಡಿದಂಥದ್ದು. ಭಾರತದಲ್ಲಿ ಹ್ಯೂಮನ್ ರೈಟ್ಸ್ಗಳನ್ನ ಕಾಪಾಡೋದಕ್ಕೆ ವಾಚ್ ಡಾಗ್ನ ರೀತಿಯಲ್ಲಿ ಇದು ಕಾರ್ಯ ಮಾಡುವಂಥದ್ದು. ಇಲ್ಲಿ ಲೈಫ್, ಲಿಬರ್ಟಿ, ಈಕ್ವಾಲಿಟಿ ಅಂಡ್ ಡಿಗ್ನಿಟಿ ಆಫ್ ಇಂಡಿವಿಜುವಲ್ಗೆ ಸಂಬಂಧಪಟ್ಟಂತೆ ಯಾವುದೇ ವಿಚಾರಗಳಿದ್ರೂ ಕೂಡ ಅದನ್ನ ಇದು ಒಂದು ವಾಚ್ ಡಾಗ್ನ ರೀತಿಯಲ್ಲಿ ಕಾರ್ಯ ಮಾಡುತ್ತೆ. ಹಾಗೆ ಭಾರತದ ಸಂವಿಧಾನದ ಅಡಿಯಲ್ಲಿ ಪ್ರತಿಯೊಂದು ಇಂಡಿವಿಜುವಲಿನ ಲೈಫ್, ಲಿಬರ್ಟಿ, ಈಕ್ವಾಲಿಟಿ ಮತ್ತು ಡಿಗ್ನಿಟಿಗೆ ನೀಡುವಂತ ಗ್ಯಾರಂಟಿಯನ್ನ ಇದು ಕಾಪಾಡುವಂತ ಕಾರ್ಯವನ್ನ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನುವಂಥದ್ದು ಭಾರತದಲ್ಲಿ ಮಾಡುತ್ತೆ. ಇದು ಮುಖ್ಯವಾಗಿ ಪ್ಯಾರಿಸ್ ಪ್ರಿನ್ಸಿಪಲ್ಸ್ಗಳೇನಿದೆ ಅದಕ್ಕೆ ಕನ್ಫರ್ಮಿಟಿಯನ್ನು ನೀಡುವಂತೆ ಎಸ್ಟಾಬ್ಲಿಷ್ ಆದಂಥದ್ದು. ಇಲ್ಲಿ ಪ್ರಮೋಷನ್ ಅಂಡ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನುವಂಥದ್ದನ್ನ ಪ್ಯಾರಿಸ್ನಲ್ಲಿ 1991ನಲ್ಲಿ ಆ ಒಂದು ಪ್ಯಾರಿಸ್ ಪ್ರಿನ್ಸಿಪಲ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಳಾಯ್ತು ಮತ್ತು ಅದನ್ನ UN ಜನರಲ್ ಅಸೆಂಬ್ಲಿ ಅನ್ನುವಂಥದ್ದು ಡಿಸೆಂಬರ್ 1993ರಲ್ಲಿ ಎಂಡೋರ್ಸ್ ಕೂಡ ಮಾಡ್ತು. ಇದರ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಕೂಡ NHRCಯನ್ನ ಎಸ್ಟಾಬ್ಲಿಷ್ ಮಾಡಿದಂಥದ್ದು. ಏನು ಹ್ಯೂಮನ್ ರೈಟ್ಸ್ ಅಂದ್ರೆ ಏನು ಅಂತ ಹೇಳಿ ನಾವು ಮೊದಲಿಗೆ ಗುರುತಿಸೋದಾದ್ರೆ, ಯುನೈಟೆಡ್ ನೇಷನ್ನಿನ ಡೆಫಿನೇಷನ್ನ ಪ್ರಕಾರವಾಗಿ ಹ್ಯೂಮನ್ ರೈಟ್ಸ್ ಅಂತ ಅಂದ್ರೆ ದೀಸ್ ಆರ್ ದಿ ರೈಟ್ಸ್ ಇನ್ಹರೆಂಟ್ ಟು ಆಲ್ ಹ್ಯೂಮನ್ ಬೀಯಿಂಗ್ಸ್. ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗಳಿಗೂ ಕೂಡ ಇನ್ಹರೆಂಟ್ ಆಗಿರುವಂಥ ರೈಟ್ಸ್ಗಳನ್ನು ಹ್ಯೂಮನ್ ರೈಟ್ಸ್ ಅಂತ ಕರಿತೇವೆ. ಇಲ್ಲಿ ಯಾವುದೇ ರೇಸ್ ಅಥವಾ ಯಾವುದೇ ಸೆಕ್ಸ್ ಅಥವಾ ಯಾವುದೇ ನ್ಯಾಷನಾಲಿಟಿ, ಎಥ್ನಿಸಿಟಿ, ಲ್ಯಾಂಗ್ವೇಜ್, ರಿಲಿಜಿಯನ್ ಮತ್ತು ಯಾವುದೇ ಸ್ಟೇಟಸ್ ಅನ್ನು ಕೂಡ ಗುರುತಿಸದೆ ಜಸ್ಟ್ ಬಿಕಾಸ್ ದೇ ಆರ್ ಹ್ಯೂಮನ್ ಬೀಯಿಂಗ್ಸ್ ಅವರಿಗೆ ಈ ರೈಟ್ಸ್ಗಳು ಇರುತ್ತೆ. ಈ ಹಿನ್ನೆಲೆಯಲ್ಲಿ ಇದನ್ನು ಯುನೈಟೆಡ್ ನೇಷನ್ ಡಿಫೈನ್ ಮಾಡಿರುವಂಥದ್ದು. ಈ ರೈಟ್ಸ್ಗಳು ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗಳು ಕೂಡ ಇನ್ಹರೆಂಟ್ ಆಗಿದೆ. ಇನ್ಯಾವುದೇ ಗ್ರೌಂಡ್ಸ್ನ ಮೇಲೆ ಅವರಿಗೆ, ಯಾವುದೇ ಸ್ಟೇಟಸ್ನ ಮೇಲೆ ಅವ್ರಿಗೆ ಈ ರೈಟ್ಸ್ ಅನ್ನ ನಾವು ನೀಡೋದಿಲ್ಲ ಅಂತ ಹೇಳಿ ಹೇಳುವಂತಿಲ್ಲ ಅನ್ನುವಂಥದ್ದು. ಹ್ಯೂಮನ್ ರೈಟ್ಸ್ ಅನ್ನುವಂಥದ್ದು ರೈಟ್ ಟು ಲೈಫ್, ರೈಟ್ ಟು ಲಿಬರ್ಟಿ ಅಂಡ್ ಫ್ರೀಡಮ್ ಫ್ರಮ್ ಸ್ಲೇವರಿ, ಫ್ರೀಡಮ್ ಫ್ರಮ್ ಟಾರ್ಚರ್, ಫ್ರೀಡಮ್ ಆಫ್ ಒಪಿನಿಯನ್ ಅಂಡ್ ಎಕ್ಸ್ಪ್ರೆಷನ್, ರೈಟ್ ಟು ವರ್ಕ್, ರೈಟ್ ಟು ಎಜುಕೇಶನ್ ಇವೆಲ್ಲವನ್ನ ಕೂಡ ಒಳಗೊಂಡಿರುತ್ತೆ. ಇವುಗಳನ್ನು ನೀಡಿ ಇವು ಹ್ಯೂಮನ್ ರೈಟ್ಸಾ, ಕಾನ್ಸ್ಟಿಟ್ಯೂಷನಲ್ ರೈಟ್ಸಾ, ಸ್ಟ್ಯಾಟ್ಯುಟರಿ ರೈಟ್ಸಾ, ಈ ರೀತಿ ಬಂದಾಗ ಇವು ಯಾವ ರೀತಿಯ ರೈಟ್ಸ್ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗುತ್ತೆ. ಆದರೆ ಇದರಲ್ಲಿರ್ತಕ್ಕಂಥ ಕೆಲವು ರೈಟ್ಸ್ಗಳು ಭಾರತದಲ್ಲಿ ಫಂಡಮೆಂಟಲ್ ರೈಟ್ಸ್ ಕೂಡ ಆಗಿರಬಹುದು. ಆದರೆ ಬೇಸಿಕಲಿ ಇವು ಹ್ಯೂಮನ್ ರೈಟ್ಸ್ ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ದೀಸ್ ಆರ್ ದ ರೈಟ್ಸ್ ವಿಚ್ ಆರ್ ಎಂಟೈಟಲ್ ಟು ಎವ್ರಿ ಒನ್ ವಿತೌಟ್ ಎನಿ ಡಿಸ್ಕ್ರಿಮಿನೇಷನ್. ಯಾವುದೇ ಭೇದ ಭಾವ ಮಾಡದೆ ಈ ರೈಟ್ಸ್ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ಗಳಿಗೂ ಕೂಡ ಅಪ್ಲಿಕಬಲ್ ಆಗುವಂಥದ್ದು. NHRCಯ ಸ್ಟ್ರಕ್ಚರ್ ಅಂದಾಗ ಇದೊಂದು ಮಲ್ಟಿ ಮೆಂಬರ್ ಬಾಡಿ ಆಗಿರುತ್ತೆ. ಇಲ್ಲಿ ಚೇರ್ಮನ್ ಮತ್ತು ಅದರ್ 7 ಮೆಂಬರ್ಸ್ಗಳನ್ನು ಇದು ಹೊಂದಿರುತ್ತೆ. ಇದರಲ್ಲಿ 3 ಎಕ್ಸ್ ಅಫಿಷಿಯೋ ಮೆಂಬರ್ಸ್ಗಳನ್ನು ಕೂಡ 7 ಮೆಂಬರ್ಸ್ಗಳ ಪೈಕಿ 3 ಎಕ್ಸ್ ಅಫಿಷಿಯೋ ಮೆಂಬರ್ಸ್ಗಳನ್ನು ಕೂಡ ಕಾಣಬಹುದು. ಇದರ ಚೇರ್ಮನ್ ಅನ್ನ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ. NHRCಯ ಚೇರ್ಮನ್ ಅನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದನ್ನ ನೇರವಾಗಿ KPSCಯ ಹಲವಾರು ಪರೀಕ್ಷೆಗಳಲ್ಲಿ ಕೇಳೋದಿದೆ. ಹಾಗಾಗಿ NHRCಯ ಚೇರ್ಮನ್ ಮತ್ತು ಸದಸ್ಯರಿಬ್ಬರನ್ನು ಕೂಡ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡ್ತಾರೆ. ಯಾರ ರೆಕಮೆಂಡೇಶನ್ನ ಮೇಲೆ ಅನ್ನುವಂಥದ್ದನ್ನ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನೀವು ತಿಳಿಸಿ. ಚೇರ್ಪರ್ಸನ್ ಮತ್ತು ಮೆಂಬರ್ಸ್ಗಳ ಒಂದು ಟರ್ಮ್ ಅನ್ನುವಂಥದ್ದು 5 ವರ್ಷ ಆಗಿರುತ್ತೆ ಅಥವಾ 70 ವರ್ಷಗಳು ಅವರಿಗೆ ತುಂಬುವವರೆಗೆ, ಅಂಟಿಲ್ ದ ಏಜ್ ಆಫ್ 5 years ಅಥವಾ 70 years ವಿಚ್ ಎವರ್ ಈಸ್ ಅರ್ಲಿಯರ್, ಇದರ ಒಳಗೆ ಅವರ ಒಂದು ಟರ್ಮ್ ಅನ್ನುವಂಥದ್ದು ಇರುತ್ತೆ. ಮತ್ತು ಅವರನ್ನು ಯಾವ ರೀತಿಯಾಗಿ ರಿಮೂವ್ ಮಾಡ್ಬೋದು ಅಂತ ಅಂದಾಗ ಪ್ರೂವ್ಡ್ ಮಿಸ್ಬಿಹೇವಿಯರ್ ಅಥವಾ ಇನ್ಕೆಪಾಸಿಟಿಯ ಚಾರ್ಜಸ್ಗಳ ಮೇಲೆ ಅವರನ್ನು ರಿಮೂವ್ ಮಾಡ್ಬೋದಾಗುತ್ತೆ. ಸುಪ್ರೀಂ ಕೋರ್ಟ್ ಜಡ್ಜಿನ ಒಂದು ಎಂಕ್ವೈರಿ ಕಂಡಕ್ಟ್ ಆದ ನಂತರದಲ್ಲಿ ಇದು ಪ್ರೂವ್ ಆಯಿತು ಅಂತ ಅಂದರೆ ಅವರನ್ನು ರಿಮೂವ್ ಮಾಡ್ಬೋದಾಗಿರುತ್ತೆ. ಹಾಗೆ ಈ ಕಮಿಷನ್ ಅನ್ನುವಂಥದ್ದು 5 ಸ್ಪೆಷಲೈಸ್ಡ್ ಡಿವಿಷನ್ಸ್ಗಳನ್ನು ಕೂಡ ಒಳಗೊಂಡಿದೆ. ಚೇರ್ಮನ್ ಮತ್ತು ಮೆಂಬರ್ಸ್ಗಳು ಸ್ಟೇಟ್ ಕಮಿಷನಿನ ಚೇರ್ಮನ್ ಮತ್ತು ಮೆಂಬರ್ಸ್ಗಳನ್ನು ಗವರ್ನರ್ ಅವರು ಅಪಾಯಿಂಟ್ ಮಾಡ್ತಾರೆ. ಹೇಗೆ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನಿನ ಚೇರ್ಮನ್ ಮತ್ತು ಮೆಂಬರ್ಸ್ಗಳನ್ನು ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ, ಅದೇ ರೀತಿಯಾಗಿ ಸ್ಟೇಟ್ ಹ್ಯೂಮನ್ ರೈಟ್ಸ್ ಕಮಿಷನಿನ ಚೇರ್ಮನ್ ಮತ್ತು ಮೆಂಬರ್ಸ್ಗಳನ್ನು ಗವರ್ನರ್ ಅವರು ಅಪಾಯಿಂಟ್ ಮಾಡ್ತಾರೆ. ಇದರ ಫಂಕ್ಷನ್ಸ್ ಏನು ಅಂತ ಅಂದರೆ
ಹ್ಯೂಮನ್ ರೈಟ್ಸ್ ಎಲ್ಲೇ ಆದರೂ ಕೂಡ ವೈಲೇಟ್ ಆಗ್ತಿದೆ ಅಂತ ಅಂದರೆ ಐದರ್ ಸುವಮೋಟೋ ಕೂಡ ಇದು ಆ ಒಂದು ಗ್ರಿವೆನ್ಸಸ್ನ ವಿಚಾರದಲ್ಲಿ ಇನ್ವೆಸ್ಟಿಗೇಷನ್ ಅನ್ನು ಮಾಡಬಹುದು, ಅಥವಾ ಪಿಟಿಷನ್ ರಿಸೀವ್ ಆದ ನಂತರದಲ್ಲೂ ಕೂಡ ಈ ಗ್ರಿವೆನ್ಸಸ್ನ ಇನ್ವೆಸ್ಟಿಗೇಟ್ ಮಾಡ್ಬೋದಾಗಿರುತ್ತೆ. ಮತ್ತು ಇಲ್ಲಿ ಎನಿ ಜುಡಿಷಿಯಲ್ ಪ್ರೊಸೀಡಿಂಗ್ಸ್ಗಳು ಹ್ಯೂಮನ್ ರೈಟ್ಸ್ನ ವೈಲೇಷನ್ ಆಗ್ತಿದೆ ಅನ್ನುವಂಥ ವಿಚಾರ ಇದ್ದಾಗ ಅಲ್ಲೂ ಕೂಡ ಇದು ಇಂಟರ್ಫಿಯರ್ ಆಗುವಂಥ ಪವರನ್ನು ಹೊಂದಿರುತ್ತೆ. ಯಾವುದೇ ಜೈಲನ್ನು ಅಥವಾ ಇನ್ಯಾವುದೇ ಇನ್ಸ್ಟಿಟ್ಯೂಷನನ್ನು, ಸ್ಟೇಟ್ ಗೌರ್ಮೆಂಟ್ನ ಕಂಟ್ರೋಲಲ್ಲಿರ್ತಕ್ಕಂಥ ಇನ್ಸ್ಟಿಟ್ಯೂಷನನ್ನು ಇದು ಯಾವ ಸಮಯದಲ್ಲಾದರೂ ಬೇಕಾದರೂ ಕೂಡ ವಿಸಿಟ್ ನೀಡಬಹುದು. ಅಲ್ಲಿನ ಇನ್ಮೇಟ್ಸ್ಗಳ ಲಿವಿಂಗ್ ಕಂಡೀಷನ್ಸ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನೋಡಬಹುದು ಮತ್ತು ರೆಕಮೆಂಡೇಷನ್ಸ್ಗಳನ್ನು ನೀಡಬಹುದು. ಹಾಗೆ ಕಾನ್ಸ್ಟಿಟ್ಯೂಷನ್ನ ಅಡಿಯಲ್ಲಿರ್ತಕ್ಕಂಥ ಯಾವುದೇ ಲಾ, ಹ್ಯೂಮನ್ ರೈಟ್ಸನ್ನು ಪ್ರೊಟೆಕ್ಟ್ ಮಾಡುವಂಥ ಯಾವುದೇ ಲಾ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಆಗ್ತಿದೆ ಅನ್ನುವಂಥ ಒಂದು ರಿವ್ಯೂ ಮಾಡುವಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಅಪ್ರೋಪ್ರಿಯೇಟ್ ರೆಮಿಡಿಯಲ್ ಮೆಜರ್ಸ್ಗಳನ್ನು ರೆಕಮೆಂಡ್ ಮಾಡುವಂಥದ್ದು. ಮತ್ತು NHRC ಅನ್ನುವಂಥದ್ದು ಹ್ಯೂಮನ್ ರೈಟ್ಸ್ನ ಫೀಲ್ಡ್ನಲ್ಲಿ ರಿಸರ್ಚನ್ನು ಕೂಡ ಪ್ರಮೋಟ್ ಮಾಡುವಂಥ ಕಾರ್ಯವನ್ನು ಮಾಡುತ್ತೆ. ಹ್ಯೂಮನ್ ರೈಟ್ಸ್ ಲಿಟ್ರಸಿಯನ್ನು ಸ್ಪ್ರೆಡ್ ಮಾಡುವಂಥ ಕಾರ್ಯವನ್ನು ಕೂಡ ಮಾಡುತ್ತೆ. ಈ ಕಮಿಷನ್ ಅನ್ನುವಂಥದ್ದು ಇಂಡಿಪೆಂಡೆಂಟ್ ಸ್ಟ್ಯಾಂಡನ್ನು ತಗೊಳ್ಬಹುದು ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ನ ವಿಚಾರದಲ್ಲಿ ಒಪಿನಿಯನ್ಸ್ಗಳನ್ನು ನೀಡುವಾಗ. ಹಾಗೆ ಸಿವಿಲ್ ಕೋರ್ಟ್ನ ರೀತಿಯಲ್ಲಿ ಇದು ಪವರ್ಸ್ಗಳನ್ನು ಹೊಂದಿರುತ್ತೆ. ಇಂಟರಿಮ್ ರಿಲೀಫನ್ನು ಕೂಡ ಇದು ಗ್ರಾಂಟ್ ಮಾಡ್ಬೋದಾಗಿರುತ್ತೆ. ಇಲ್ಲೂ ಕೂಡ ತಿಳ್ಕೋಬೇಕು, NGTಯನ್ನು ಡಿಸ್ಕಸ್ ಮಾಡುವಾಗ ಅದು ಕೂಡ ಸಿವಿಲ್ ಕೋರ್ಟ್ನ ರೀತಿಯಲ್ಲಿ ಪವರ್ಸನ್ನು ಹೊಂದಿರುತ್ತೆ. ಸಿವಿಲ್ ಕೇಸಸ್ ರಿಲೇಟೆಡ್ ಟು ಎನ್ವಿರಾನ್ಮೆಂಟನ್ನು ಅದು ಟ್ಯಾಕಲ್ ಮಾಡಬಹುದು. ಹಾಗೆ ಇಲ್ಲಿ NHRC ಕೂಡ ಸಿವಿಲ್ ಕೋರ್ಟ್ನ ರೂಪದಲ್ಲಿ ಕಾರ್ಯ ಮಾಡುತ್ತೆ. ಇಂಟರಿಮ್ ರಿಲೀಫನ್ನು ಕೂಡ ನೀಡಬಹುದು ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ಹಾಗೆ ಪೇಮೆಂಟ್ ಆಫ್ ಕಾಂಪನ್ಸೇಷನ್ ವಿಚಾರದಲ್ಲಿ ರೆಕಮೆಂಡೇಶನ್ ಅನ್ನು ನೀಡುವಂಥ ಅಥಾರಿಟಿಯನ್ನು ಕೂಡ ಇದು ಹೊಂದಿರುತ್ತೆ. ಆರ್ಟಿಕಲ್ ಟ್ಯುನೀಷಿಯಾ ಗೆಟ್ಸ್ ಅ ನ್ಯೂ ಗವರ್ಮೆಂಟ್ ವಿತ್ ರೆಕಾರ್ಡ್ ನಂಬರ್ ಆಫ್ ವುಮೆನ್ ಅನ್ನುವಂಥದ್ದು ಇದನ್ನು ಒಂದು ಉದಾಹರಣೆಯಾಗಿ ಉತ್ತರಗಳಲ್ಲಿ ಬಳಸ್ಕೊಳ್ಬಹುದು. ವುಮೆನ್ ಎಂಪವರ್ಮೆಂಟ್ಗೆ ಅಥವಾ ಭಾರತದಲ್ಲಿನ ಪಾರ್ಲಿಮೆಂಟ್ನಲ್ಲಿನ ವುಮೆನ್ನಿನ ರೆಪ್ರೆಸೆಂಟೇಷನ್ ಅನ್ನುವಂಥದ್ದು ಕಡಿಮೆ ಇದೆ ಅನ್ನುವಾಗ ಟ್ಯುನೀಷಿಯಾದಲ್ಲಿ ಇತ್ತೀಚೆಗೆ ಫಾರ್ಮ್ ಆದಂಥ ಗವರ್ಮೆಂಟ್ನಲ್ಲಿ ರೆಕಾರ್ಡ್ ನಂಬರ್ ಆಫ್ ವುಮೆನ್ ಪಾರ್ಟಿಸಿಪೇಷನ್ ಅನ್ನು ಕಾಣಬಹುದಾಗಿದೆ. ಹಾಗಾಗಿ ಭಾರತದಲ್ಲೂ ಕೂಡ ಈ ರೀತಿ ಇಂಪ್ರೂವ್ಮೆಂಟ್ಸ್ ಆಗಬೇಕು ಅನ್ನುವಂಥದ್ದು, ಅಥವಾ ಭಾರತದಲ್ಲಿ ವುಮೆನ್ ಪಾರ್ಟಿಸಿಪೇಷನ್ ವಿಚಾರ ಬಂದಾಗ ಈ ಪಾಯಿಂಟ್ ಅನ್ನ ನಾವು ಎಕ್ಸಾಂಪಲ್ನ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ಬಹುದಾಗುತ್ತೆ. ಮುಂದಿನ ಆರ್ಟಿಕಲ್ ಇಂಡಿಯಾ ಇನ್ವೈಟೆಡ್ ಟು ಬಿಕಮ್ ಫುಲ್ ಟೈಮ್ IEA ಮೆಂಬರ್ ಅನ್ನುವಂಥದ್ದು. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಫುಲ್ ಟೈಮ್ ಮೆಂಬರ್ ಆಗೋದಕ್ಕೆ ಭಾರತವನ್ನು ಆಹ್ವಾನಿಸಿರ್ತಕ್ಕಂಥದ್ದನ್ನು ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇದು ಜಗತ್ತಿನ 3rd ಲಾರ್ಜೆಸ್ಟ್ ಎನರ್ಜಿ ಕನ್ಸ್ಯೂಮರ್ ಅಂತ ಗುರುತಿಸ್ಕೊಳ್ಳುವಂಥ ಇಂಡಿಯಾವನ್ನು IEA ಈಗ ಇನ್ವೈಟ್ ಮಾಡ್ತಾ ಇರ್ತಕ್ಕಂಥದ್ದು ಫುಲ್ ಟೈಮ್ ಮೆಂಬರ್ ಆಗೋದಕ್ಕೆ. ಈ ಪ್ರಪೋಸಲ್ ಅನ್ನ ಭಾರತ ಆಕ್ಸೆಪ್ಟ್ ಮಾಡಿದ್ದೆ ಆದರೆ ಭಾರತದ ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ಸ್ಗಳೇನಿದೆ ಇದನ್ನ 90 ಡೇಸ್ನ ರಿಕ್ವೈರ್ಮೆಂಟ್ವರೆಗೂ ಭಾರತ ರೈಸ್ ಮಾಡಬೇಕಾಗತ್ತೆ. ಈ IEA ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ 1974ರಲ್ಲಿ OECD ಈ ಒಂದು ಫ್ರೇಮ್ವರ್ಕ್ನ ಪ್ರಕಾರವಾಗಿ IEA ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅನ್ನುವಂಥದ್ದು ಒಂದು ಅಟಾನಮಸ್ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ರೀತಿಯಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ 1974ರಲ್ಲಿ. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಇದರ ಸದಸ್ಯ ರಾಷ್ಟ್ರಗಳಿಗೆ ರಿಲಯಬಲ್, ಅಫೋರ್ಡಬಲ್ ಮತ್ತು ಕ್ಲೀನ್ ಎನರ್ಜಿಯನ್ನು ನೀಡುವಂಥದ್ದು. ಇದರ ಮುಖ್ಯವಾದಂಥ ಮಿಷನ್ನಿನ ಈ ಒಂದು ಮೇನ್ 4 ಏರಿಯಾಸ್ಗಳೇನು, ಫೋಕಸ್ ಏರಿಯಾಸ್ಗಳೇನು ಅಂತಂದರೆ ಎನರ್ಜಿ ಸೆಕ್ಯೂರಿಟಿ, ಎಕನಾಮಿಕ್ ಡೆವಲಪ್ಮೆಂಟ್, ಎನ್ವಿರಾನ್ಮೆಂಟಲ್ ಅವೇರ್ನೆಸ್ ಮತ್ತು ಎಂಗೇಜ್ಮೆಂಟ್ ಅನ್ನುವಂಥದ್ದು, ವರ್ಲ್ಡ್ ವೈಡ್ ಎಂಗೇಜ್ಮೆಂಟ್ ಅನ್ನುವಂಥದ್ದು. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅನ್ನುವಂಥದ್ದನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ನೊಬೆಲ್ ಫಾರ್ ರಿಸರ್ಚ್ ಆನ್ ವೇಜಸ್ ಜಾಬ್ಸ್ ಅನ್ನುವಂಥದ್ದು. ಎಕನಾಮಿಗೆ ಸಂಬಂಧಪಟ್ಟಂತ ನೊಬೆಲ್ ಪಾರಿತೋಷಿಕವನ್ನು ಈಗ ಅನೌನ್ಸ್ ಮಾಡಲಾಗಿದ್ದು ಇಲ್ಲಿ US ಬೇಸ್ಡ್ ಎಕಾನಮಿಸ್ಟ್ ಆಗಿರುವಂಥ ಡೇವಿಡ್ ಕಾರ್ಡ್ ಅವರಿಗೆ ಹಾಗೆ ಗ್ಯೂಡೋ ಇಂಬನ್ಸ್, ಜೋಶುವಾ ಆಂಗ್ರಿಸ್ಟ್ ಈ ಮೂವರು ಕೂಡ ಈ ವರ್ಷದ ಎಕನಾಮಿಕ್ಸಿನ ನೊಬೆಲ್ ಪ್ರಶಸ್ತಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಈ ಮೂವರ ಹೆಸರುಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಳ್ತಿದ್ದಾರೆ ಅಂತ ಅಂದಾಗ ಈ ವರ್ಷ ಯಾರು ಪಡ್ಕೊಂಡ್ರು, ಅವರು ಯಾವ ಕಾರ್ಯಕ್ಕಾಗಿ ಈ ಪ್ರಶಸ್ತಿಯನ್ನು ಪಡ್ಕೊಂಡ್ರು, ಇದು ನಮಗೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚಿನ UPSC ಪ್ರಿಲಿಮ್ಸ್ ಪರೀಕ್ಷೆಯಲ್ಲೂ ಕೂಡ 3 ಪ್ರಶ್ನೆಗಳನ್ನು ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿ ಕೇಳಿರುವಾಗ ಮುಂದಿನ ವರ್ಷಗಳಲ್ಲಿ ಈ ರೀತಿಯ ಅವಾರ್ಡನ್ನು ಕೂಡ ಯಾರು ಪಡ್ಕೊಂಡ್ರು ಅಂತ ಹೇಳಿ ಕೇಳಿದ್ರೆ ಆಶ್ಚರ್ಯ ಏನಿಲ್ಲ. ಇನ್ನು KPSCಯ ಹಲವಾರು ಪರೀಕ್ಷೆಗಳಲ್ಲಿ ನೊಬೆಲ್ ಪಾರಿತೋಷಿಕ ಈ ಬಾರಿ ಇಂಥ ಕ್ಷೇತ್ರದಲ್ಲಿ ಯಾರಿಗೆ ಬಂತು ಅನ್ನುವಂಥದ್ದು, ಅವರ ಯಾವ ಕಾರ್ಯಕ್ಕೆ ಬಂತು ಅನ್ನುವಂಥದ್ದನ್ನು ನಾವೀಗಾಗಲೇ ಸಾಕಷ್ಟು ಬಾರಿ ಪ್ರಶ್ನೆಗಳು ರಿಪೀಟ್ ಆಗಿರೋದನ್ನು ಕಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ನೊಬೆಲ್ ಪಾರಿತೋಷಿಕ ಯಾವ ರಂಗದಲ್ಲಿ ಯಾರ್ಯಾರಿಗೆ ಬಂದಿದೆ ಮತ್ತು ಯಾವ ಕಾರ್ಯಗಳಿಗಾಗಿ ಬಂದಿದೆ ಅನ್ನುವಂಥದ್ದನ್ನು ತಪ್ಪದೆ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾವುದೇ ಪರೀಕ್ಷೆಗಳನ್ನು ಅಟೆಂಡ್ ಮಾಡುವಾಗ ಇದನ್ನು ಒಮ್ಮೆ ರಿವೈಸ್ ಮಾಡೋದನ್ನು ಮರಿಬೇಡಿ. ಎಕಾನಮಿಯಲ್ಲಿ ಈ ಮೂವರಿಗೆ ಬಂದಿರತಕ್ಕಂಥ ನೊಬೆಲ್ ಪಾರಿತೋಷಿಕ ಅನ್ನುವಂಥದ್ದು ವೇಜಸ್ ಮತ್ತು ಜಾಬ್ಸ್ಗೆ ಸಂಬಂಧಪಟ್ಟಂತೆ ಅವ್ರು ಮಾಡಿರ್ತಕ್ಕಂಥ ರಿಸರ್ಚ್ಗೆ ಈ ಪಾರಿತೋಷಿಕವನ್ನು ಅವರು ಪಡೆದಿರ್ತಕ್ಕಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ನಲ್ಲಿ ಉತ್ತರಗಳನ್ನು ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.